ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕುರಿ, ಮೇಕೆ, ಎಮ್ಮೆ ಹಾಗೂ ಕೋಳಿ ಸಾಕಾಣಿಕೆಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಹೋರಿ ಮಂಗಲಾಪುರದ ರೈತ ಮಹಿಳೆ ಸಿ.ಕೆ. ವಸಂತ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿಯ ಹೋರಿ ಮಂಗಲಾಪುರದ ಸಿ.ಕೆ. ವಸಂತಮ್ಮ ಅವರು ನಮ್ಮೊಂದಿಗೆ ಇದ್ದಾರೆ. ನಮಸ್ಕಾರ ವಸಂತಮ್ಮ ಅವ್ರಿಗೆ. ಎಷ್ಟು ವರ್ಷ ವಯಸ್ಸು ನಿಮಗೆ? ನಮಗೆ 54 ಆಗಿದೆ. 54 ಆಯ್ತು. ಯಾವ ಊರು? ಸ್ವಂತೂರು? ಸ್ವಂತೂರು ಚಗಚಕೆರೆ ಸರ್. ಚಗಚಕೆರೆಯಿಂದ ಈಗ ಮಂಗಲಾಪುರದಲ್ಲಿದ್ದೀರಿ. ಕೊಟ್ಟಿದೆ ಸರ್. ಹೌದು ಸರ್. ತಂದೆ ಊರಲ್ಲಿ ಕೃಷಿ ಇತ್ತಾ? ಇತ್ತು ಸರ್, ಇತ್ತು ಸರ್. ಎಷ್ಟು ಜಮೀನಿತ್ತು? ಏನೇನ್ ಬೆಳಿತಾ ಇದ್ರು? ನಮ್ಮ ತಾಯಿ ಮನೆ ತುಂಬಾ ಜಮೀನಿದೆ ಸರ್. ತುಂಬಾ ದೊಡ್ಡ ಫ್ಯಾಮಿಲಿ. ಅವರು 6 ಜನ ಗಂಡು ಮಕ್ಳು, 3 ಜನ ಹೆಣ್ಮಕ್ಳು, 9 ಜನ ಇದೀವಿ ಸರ್. ಹೌದು ಸರ್. ಫ್ಯಾಮಿಲಿ ಸ್ವಲ್ಪ ದೊಡ್ಡದು. ಜಮೀನು ಚೆನ್ನಾಗಿದೆ ಅವರಿಗೆ. ಎಲ್ರು ಅವ್ರವ್ರ ವೃತ್ತಿಲಿ ಎಲ್ರು ಅಪಾಯಿಂಟ್ ಅಲ್ಲಿ ಇದಾರೆ. ಒಂದಿಬ್ರು ಮಾತ್ರ ಮನೆ ಹತ್ರ ಇದಾರೆ. ಏನೇನ್ ಬೆಳಿತಾ ಇದ್ರು ತಂದೆಯವ್ರ ಕಾಲಕ್ಕೆ? ಅವರು ಎಲ್ರು ಎಲ್ಲ ತಡ್ನಿ, ಹತ್ತಿ, ಜೋಳ, ರಾಗಿ, ಪ್ರತಿಯೊಂದು ಅವರೆ, ಉದ್ದು, ಹೆಸರು, ಮತ್ತೆ ತಿಂಗ್ಳುಳ್ಳಿ, ಚಟ್ಟು, ಬದನೆಕಾಯಿ ಅವೆಲ್ಲ ಬೋರ್ ಹಾಕ್ಸಿದ್ರು ಸರ್. ಹಂಗಾಗಿ ಪ್ರತಿಯೊಂದು ಕಬ್ಬು, ಅಲೆ ಮನೆ ಎಲ್ಲ ಪ್ರತಿಯೊಂದು ಮಾಡ್ತಿದ್ರು ಸರ್. ಹೌದು ಸರ್. ನೀವೆಲ್ಲ ಕೆಲಸ ಮಾಡ್ತಾ ಇದ್ರ? ಅಂದ್ರೆ ಆಳ್ ಬರೋರು ಸರ್. ನಾವು ಸ್ವಲ್ಪ ಆಳಿಗೆಲ್ಲ ಅಡಿಗೆ ಗಿಡಿಗೆ ಮಾಡ್ಬೇಕಲ್ಲ ಸರ್. ತುಂಬಾ ಆಳ್ ಬರ್ತಿದ್ರಲ್ಲ, ಹಂಗಾಗಿ ಮಾಡ್ತಾ ಇದ್ವಿ ಸರ್. ಇಲ್ಲೂ ಕೃಷಿಕರನ್ನೇ ಸೇರಿದ್ರಿ? ಹೌದು ಸರ್, ಹೌದು ಸರ್, ಕೃಷಿಕರನ್ನೇ ಸೇರಿದ್ದೀವಿ. ಎಷ್ಟು ಜಮೀನಿದೆ ಇಲ್ಲಿ? ಇಲ್ಲ 5 ಎಕರೆ ಇದೆ ಸರ್. 5 ಎಕರೆನಲ್ಲಿ ಏನೇನ್ ಬೆಳಿತೀರಿ? ಅದೇ ಜೋಳ, ರಾಗಿ. 1-2 ಎಕರೆಗೆ ಮಾವಿನ ಗಿಡ ಹಾಕಿದೀವಿ ಸರ್. ಮಾವಿನ ಗಿಡ ಹಾಕಿದೀವಿ 100. ಹಂಗಾಗಿ ಅದನ್ನ ಹಂಗೆ ಸಾಬ್ರಿಗೆ ಕೊಟ್ಬಿಡ್ತೀವಿ. ನಾವೇನು ಇದು ಮಾಡಕ್ ಹೋಗಲ್ಲ. ಅದ್ರಲ್ಲಿ ಮೇವು ಬಂದಿರುತ್ತೆ, ಕುರಿಗಳು ಮೇಯ್ಕತ್ತವೆ ಸರ್. ಹೌದು ಸರ್. ನೀವೇನೇನು ಕೆಲಸ ಮಾಡ್ತೀರಾ ವಸಂತಮ್ಮ? ನಾವು ಎಲ್ಲ ಹಾಲು ಕರಿಯೋದು ಸರ್, ಮನೆ ಕೆಲಸ ಪ್ರತಿಯೊಂದು ಮಾಡ್ಲೇಬೇಕಲ್ವಾ ಸರ್, ರೈತರಲ್ವಾ. ಹಂಗಾಗಿ ಪ್ರತಿಯೊಂದು ಮಾಡ್ಕತ್ತೀವಿ ಸರ್. ತೆಂಗು ಎಷ್ಟಿದೆ? ತೆಂಗು ಒಂದು 60-70 ಇದೆ ಸರ್. 60-70 ಇದೆ. ಹೆಂಗ ಹಾಕಿದ್ರ ಅದು? ಅದು ಅವಾಗಲೇ ನಮ್ಮ ಮಾವಂದಿರು ಹಾಕಿದ್ರು ಸರ್. ಇವಾಗ ನಾನೊಂದ್ 70 ತಳಗಡೆಗೆ ಕೂರ್ಸಿದೀವಿ ಸರ್ ಸಸಿಗಳನ್ನ. ಎದ್ಕಳ್ಳಿ ತೆಗಿ, ನಾವು ಬಿದ್ದೋದ್ರೆ ಕೆಳಗಡೆ ಖಾಲಿ ಆಗುತ್ತಲ್ಲ ಅಂದ್ಬಿಟ್ಟು ಇವಾಗ ಎದ್ಕೊಂಡ್ಬಿಟ್ರೆ ಅಂದ್ಬಿಟ್ಟು 70 ಹಾಕಿದೀವಿ ಸರ್. ಅಂದ್ರೆ ಮೊದ್ಲಿದ್ದವು ಹಳೆ ಮರಗಳು? ಅದು ಗಿಡನೂ ಇದೆ. ಅದ್ರ ಜೊತೆಗೆ ಇದನ್ನ ತಳಗಡೆ ಹಾಕಿ ಬಿರ್ಸಿದೀವಿ ಸರ್. ಅಲ್ಲೇ ಎಲ್ಲ ಹಾಕಿದ್ರು ಅದ್ರ ಪಕ್ಕಕ್ಕೆ ಹಾಕಿದೀವಿ ಸರ್. ಅದು ಒತ್ತಾಗೋದಿಲ್ವಾ? ಇಲ್ಲ ಸರ್, ಇಲ್ಲ ಸರ್, ಚೆನ್ನಾಗಿದೆ. ಎಷ್ಟು ಸಿಗುತ್ತೆ ಕಾಯಿ ಒಂದು ವರ್ಷದಲ್ಲಿ? ಆಗುತ್ತೆ ಸರ್, ಒಂದು 7-8 ಸಾವಿರ ಆಗುತ್ತೆ ಅನ್ಸುತ್ತೆ ಸರ್. ಏನ್ ಕೊಬ್ಬರಿ ಮಾಡ್ತೀರಾ? ಇಲ್ಲ ಕೊಬ್ಬರಿ ಸರ್. ಕೊಬ್ಬರಿನೇ ಮಾಡ್ತೀರಿ? ಯಾವಾಗ್ಲೂ ಕೊಬ್ಬರಿನೇ? ಹೌದು ಸರ್. ಇವಾಗ್ಲೂ ಸುಲ್ದಿದ್ವಿ 1-2 ಸಾವಿರ. ಇವಾಗ 3 ತಿಂಗಳಲ್ಲಿ 3 ಸಾವಿರ ಸುಲ್ದಿದ್ವಿ. ಕೊಬ್ಬರಿನೇ ಸರ್. ಕಾಯಿ ಯಾವತ್ತೂ ಕೊಡಲ್ಲ, ಎಳ್ನೀರು ಕೊಡಲ್ಲ ನಾವು. ಹೌದು ಸರ್. ಯಾಕೆ ಕಾಯಿ ಯಾಕೆ ಕೊಡೋದಿಲ್ಲ? ಅದೇನ್ ನಮ್ಗೆ ಅಭ್ಯಾಸ ಇಲ್ಲ ಸರ್, ಅದ್ ಕೊಡೋದು ಅಭ್ಯಾಸ ಇಲ್ಲ. ಹಂಗಾಗಿ ನಾವು ಕೊಬ್ಬರಿಗೆನೆ ಹಾಕೋದು. ಯಾವಾಗ್ಲೂ ಕೊಬ್ಬರಿ ಹಾಕ್ಬಿಡ್ತೀರಿ ಸರ್. ಒಳ್ಳೆ ಕೊಬ್ಬರಿ ಬರ್ಬೇಕು ಅಂತ ಅಂದ್ರೆ ಹೆಂಗ್ ಮಾಡ್ಬೇಕು? ಅಂದ್ರೆ ಅದು ಬಲ್ತು ಕೆಡಬೇಕು ಸರ್. ಮರದಲ್ಲಿ ಬಲ್ತು ಕೆಡವಿದ್ರೆ ನೀಟಾಗಿ ಕೊಬ್ಬರಿ ಬರುತ್ತೆ. 9 ತಿಂಗಳಿಗೆ ಬರುತ್ತೆ. 11 ತಿಂಗಳತ್ತಿಗೆ ಸುಲಿದ್ಕತ್ತಾರೆ. ಹೌದು ಸರ್, ಚೆನ್ನಾಗಿ ಬರುತ್ತೆ ಕೊಬ್ಬರಿ. ಅವಾಗ ಎಲ್ಲಿ ಹಾಕ್ತೀರಿ? ಯಾವಾಗ ಕೊಬ್ಬರಿ ಮಾಡಕ್ಕೆ ಇದೆಯಲ್ಲ ಸರ್, ದನಿಂಗ್ ಕೊಟ್ಟಿಗೆ ಇದ್ದಾರೆ. ಮನೇಲಿ ಅಟ್ಟ ಇರುತ್ತಲ್ಲ ಸರ್, ಅಟ್ಟದ ಮೇಲಕ್ಕೆ ಹಾಕ್ತಿವಿ ಸರ್. ಹೌದು ಸರ್. ಈಗೆಲ್ಲ ಸ್ವಲ್ಪ ಕೊಬ್ಬರಿಗೆ ರೇಟ್ ಕಮ್ಮಿ ಅಲ್ವಾ? ಕಡಿಮೆ ಆಗಿದೆ ಸರ್. ಇನ್ನೇನ್ ಮಾಡೋದು, ಹೆಂಗ್ ನಡ್ಕೊಂಡು ಹೋಗುತ್ತೋ ಹಂಗ ನಾವು ನಡ್ಕೋಬೇಕಲ್ವಾ. ಈಗ ನಮಗಾಗಿ ಏನ್ ಸ್ಪೆಷಲ್ ಆಗಿ ಕೊಡಕ್ ಆಗಲ್ಲ. ಹಂಗಾಗಿ ಹೆಂಗೆ ರೇಟ್ ಇರುತ್ತೆ ಆ ತರ ಕೊಡೋದು ಸರ್. ಒಳ್ಳೆ ರೇಟ್ ಯಾವ ಟೈಮಲ್ಲಿ ಸಿಗುತ್ತೆ ಸರ್? ಆಯುಧ ಪೂಜೆ ಟೈಮಲ್ಲಿ ಒಂದ್ ಟೈಮ್ ಸಿಗುತ್ತೆ. ಜುಲೈ ಟೈಮಲ್ಲಿ ಒಂದ್ಸರಿ ಬರುತ್ತೆ ಅನ್ಸುತ್ತೆ ಸರ್. ಅಂತ ಟೈಮಲ್ಲಿ ನೋಡಿ ಆ ಟೈಮಲ್ಲಿ ಕೊಟ್ಬಿಡ್ತೀರಾ? ಇಲ್ಲ ಸರ್, ಯಾವಾಗ ಬಂದಿರುತ್ತೆ ಅವಾಗ. ಆ ಟೈಮಲ್ಲಿ ಸಿಕ್ಕರೆ ಆ ಟೈಮು ಒಟ್ಟು ಆ ಟೈಮ್ ಸುಲಿತೀವಿ ಸರ್. ಆಯುಧ ಪೂಜೆ ಟೈಮಲ್ಲಿ ಸ್ವಲ್ಪ ರೇಟ್ ಆಗುತ್ತೆ ಅಂದ್ಬಿಟ್ಟು ಸುಲಿತೀವಿ. ಬೇರೆ ಟೈಮಲ್ಲಿ ಯಾವಾಗ ಬೇಕು ಅವಾಗ ಟೈಮ್ ಬಂದಾಗ ಸುಲ್ಕೊಳ್ಳೋದು ಸರ್. ಎಲ್ಲಿವರೆಗೂ ಓದಿದ್ರಿ ನೀವು? ನಾವ್ SLC ಸರ್. SLC ಮುಂದಕ್ಕೆ ಯಾಕೆ ಓದ್ಲಿಲ್ಲ? ಅಯ್ಯೋ, ನಮ್ ತಂದೆ ಕಳಿಸ್ಲಿಲ್ಲ ಸರ್. ನಮ್ಮಪ್ಪ ನಮ್ಮಮ್ಮ ಇವಾಗ ಹಂಗಂತಾರೆ, ಕಳಿಸ್ಬೇಕಾಯ್ತ ಅವಳನ್ನ. ನಾವು ದೊಡ್ಡ ಕೆಲಸ ಮಾಡ್ಬಿಟ್ಟು ನಮ್ ಬ್ಯಾಚ್ ಅವ್ರ ಎಲ್ರು ಕೆಲಸ ತಗೊಂಡ್ಬಿಟ್ರು ಸರ್. ಅದರಿಂದ ನಮಗೂ ಒಂಥರ ಮನ್ಸು ನೋವು. ಏನ್ ಮಾಡೋದು, ಇವಾಗಲೇ ಟೈಮ್ ಮೀರ್ತಾ ಬತ್ತೈತೆ. ಅವಾಗಿಂದ ಅದೇ ಒಂಥರ ಯೋಚನೆ, ಬಿಟ್ಟುವಲ್ಲ ಸ್ಕೂಲ್ ಬಿಟ್ಟುವಲ್ಲ ಅಂತ. ಇವಾಗಿನೇನು ಆಗಲ್ಲ ಅಲ್ಲ. ಚೆನ್ನಾಗಿ ಓದ್ತಾ ಇದ್ರ ಸ್ಕೂಲಲ್ಲಿ? ಹೌದು ಸರ್, ಹೌದು ಸರ್, ಚೆನ್ನಾಗಿ ಓದ್ತಿದ್ವಿ. ನೀವೇ ಚೆನ್ನಾಗಿ ಓದ್ತಾ ಇದ್ರಿ? ಹೌದು ಸರ್, ಹೌದು ಸರ್. ಯಾಕೆ ಬಿಡ್ಸ್ಬಿಟ್ರು ಸ್ಕೂಲ್? ಅದೇ ಸರ್, ಹೆಣ್ಮಕ್ಳು ಕೊಟ್ಕಾಗ್ದ ಓದಂಗಿದ್ರೆ ಸಾಕು, ಮುಂದಕ್ಕೆ ಹೋಗ್ಬಾರ್ದು. ನಮ್ಮ ಅತ್ತೆ ಒಬ್ರಿದ್ರು ಸರ್, ಅವರು ಬೇಡ ತಮ್ಮಯ್ಯ ಕಳಿಸ್ಬೇಡ, ಕೊಟ್ಕಾಗ್ದ ಓದಂಗಿರ್ಬೇಕು ಹೆಣ್ಮಕ್ಳು ಅಷ್ಟೇ ಅಂತ ಹೇಳಿ ಇದ್ ಮಾಡ್ಬಿಟ್ರು ಸರ್. ಹಂಗಾಗಿ ಬಿಟ್ವಿ ಸರ್. ಸ್ಕೂಲ್ ಬಿಟ್ಟು ಎಷ್ಟು ವರ್ಷ ಆದ್ಮೇಲೆ ಮದುವೆ ಆಯ್ತು ನಿಮಗೆ? ಸ್ಕೂಲ್ ಬಿಟ್ಟು 4 ವರ್ಷ 5 ವರ್ಷ ಆಯ್ತು ಸರ್.
SLC ಮುಗಿಸಿ ಅಷ್ಟರೊಳಗೆ ಮಾಡಿದ್ರು ಸರ್. ಅಷ್ಟರಲ್ಲಿ ಮಾಡ್ಬಿಟ್ರು. ಸರ್. ಇಲ್ಲೆಲ್ಲ ಹೊಂದ್ಕೊಳಕ್ ಏನ್ ಕಷ್ಟ ಆಗ್ಲಿಲ್ವಾ? ಕಷ್ಟ ಆಗತ್ತೆ ಸರ್, ಏನ್ ಮಾಡೋದು, ಕೊಟ್ಟ ಹೆಣ್ಣು ಕುಲ್ಕೋರ್ಗೆ ಅಂತಾರಲ್ಲ, ಹಂಗಾಗಿ ಏನ್ ಮಾಡೋದು, ಹೊಂದ್ಕೊಂಡ್ವಿ. ಸ್ವಲ್ಪ ದಿವಸ ಕಷ್ಟ ಆಯ್ತು, ಇವಾಗ ಅತ್ತಾಗ ಅವೆಲ್ಲ ಬಿಟ್ಟು ಹಾಕಿ ಚೆನ್ನಾಗಿದ್ದೀವಿ ಸರ್. ಚೆನ್ನಾಗಿದ್ದೀರಿ. ಈಗ ಎಷ್ಟು ಜನ ಮಕ್ಕಳು? ಇಬ್ರು ಸರ್. ಇಬ್ರು ಏನ್ ಮಾಡ್ತಾರೆ? ಮಗ KEB ಇದ್ದಾನೆ ಸರ್, ಮಗಳು MSc B.Ed. ಅವರು ಹಾಸನಲ್ಲೇ ಮನೆ ಮಾಡಿ ಪಾಪು ಇದೆ, ಸ್ಕೂಲ್ಗೆ ಹಾಕೊಂಡು ಅಲ್ಲೇ ಇದ್ದಾರೆ ಸರ್. ಇಬ್ರು ಮದುವೆ ಮಾಡಿದ್ರಿ? ಮಗಳದಾಗಿದೆ ಸರ್, ಮಗನಿಗೆ ಮಾಡ್ಬೇಕು. ಹೌದು ಸರ್. ಈಗ ಸದ್ಯಕ್ಕೆ ನೀವೇ ಜಮೀನು ಎಲ್ಲ ನೋಡ್ಕೊಂಡು ಹೋಯ್ತಾ ಇದ್ರಿ? ಹೌದು ಸರ್. ಯಜಮಾನ್ರು ಇದಾರಲ್ಲ, ಅವರು ನಾವು ಒಟ್ಟಿಗೆ ನೋಡ್ಕೋತೀವಿ ಸರ್. ಈ ಕುರಿ ಎಷ್ಟು ವರ್ಷದಿಂದ ಸಾಕ್ತಾ ಇದ್ರಿ? 11 ವರ್ಷ ಆಗಿದೆ ಸರ್. ಹೌದು ಸರ್, 11 ವರ್ಷ. ಎಲ್ಲಿ ತಂದ್ರಿ ಕುರಿನ? ನಮ್ಮ ಅಕ್ಕವ್ರಿಗೆ ಕೃಷಿಯಲ್ಲಿ ಕೊಟ್ಟಿದ್ರಂತೆ ಸರ್, ಕೃಷಿ ಇಲಾಖೆಯಲ್ಲಿ. ಹೌದು ಸರ್. ಹಂಗಾಗಿ ಅವರು ಇಟ್ಕೊಳ್ಳಿಲ್ಲ, ಮಾಡಕ್ಕಾಗಲ್ಲ ಅದನ್ನ ಅಂತ ಅಂದ್ಬಿಟ್ಟು ನನಗೆ ಕೊಟ್ರು. ನಾನು ಅವಾಗಿಂದ ಕಳಿಲಿಲ್ಲ, ಹಂಗೆ ಇಟ್ಕೊಂಡೆ. 100 ಕುರಿ ಆಗಿದೆ ಸರ್. ಮೊದ್ಲಿಂದಲೂ ಪಾಠ ಇತ್ತ ಕುರಿ ಸಾಕೋದು ಹೆಂಗೆ? ಇಲ್ಲ ಸರ್, ಕೆಲವರೆಲ್ಲ ಸಾಕ್ತಿದ್ರಲ್ಲ, ಅವ್ರನ್ನ ನೋಡ್ತಿದ್ನಲ್ಲ. ನಾನು ರಾತ್ರಿ ಹೊತ್ತು ಮೇವೇನ್ ಹಾಕಂಗಿಲ್ವಲ್ಲ, ಎಮ್ಮೆ ಜೊತೆ ದನಿನ್ ಜೊತೆ ಹೊಡ್ಕೊಂಡೋದ್ರಿ 4 ಹೆಚ್ಚಿಗೆಳುತ್ತಲ್ವಾ, 4 ಕಾಸು ಏನಕ್ಕಾದ್ರು ಆದ್ರೆ ಒಂದು ಕೆಲಸ ಭಂಗ ಆಗತ್ತಲ್ವಾ ಅಂದ್ಬಿಟ್ಟು ಸಾಕೊಂಡಿದ್ದೆ ಸರ್. ಹೌದು ಸರ್. ನಿಮ್ಗೆ ಯಾಕೆ ಕೊಟ್ರು ನಿಮ್ಮ ಅಕ್ಕರ ಕುರಿನ? ಅದೇ ಸರ್, ಅವ್ರು ಕಾಯಕ್ಕಾಗಲ್ಲ ಅಂದ್ಬಿಟ್ಟು ನನಗೆ ಕೊಟ್ರು ಸರ್. ನಿಮಗೆ ಕೊಟ್ರು, ನೀವು ಸಾಕ್ತೀನಿ ಅಂತ ಹೇಳಿಸ್ಕೊಂಡು ಸಾಕಾಣಿಕೆ ಶುರು ಮಾಡಿದ್ರಿ? ಹೌದು ಸರ್. ಹೌದು ಸರ್. 100ರಿಂದ 100 ಕುರಿ ಮಾಡಿದೆ ಅಂತ ಹೇಳಿದ್ರಿ, ಹೆಂಗ್ ಮಾಡಿದ್ರಿ ಹೇಳಿ ಕತೆ? ಹೌದು ಸರ್, ಅದೇ ಒಂದು ವರ್ಷಕ್ಕೆ 2 ಸರಿ ಹಾಕತ್ತಲ್ಲ ಸರ್, ಹೆಣ್ಣುಗಳು ಹುಟ್ಟಿದ್ವು, ಅವು ಮತ್ತೆ ಕುರಿ ಹೆಚ್ಕೊಂಡ್ವು, ಅವು ಮತ್ತೆ ಮರಿ ಹಾಕೋದು. ಇವಾಗ್ಲೂ ಒಂದು 25 ಹೆಣ್ಣುಗುರಿ ಇದೆ ಸರ್. ಹೌದು ಸರ್. 25 ಮರಿ ಹಾಕಿರ 50 ಆಗತ್ತಲ್ಲ ಸರ್. 2 ಸರಿ ಹಾಕಿದ್ರೆ ಎಷ್ಟಾಗುತ್ತೆ ಸರ್? 100 ಆಗ್ಬಿಡುತ್ತೆ. ಹಂಗಾಗಿ ಚೆನ್ನಾಗಿ ಸಾಕೊಂಡು ಹೋಯ್ತಾ ಇದ್ರಿ? ಹೆಚ್ಕೊಂಡು ಸರ್. ಕುರಿ ಸಾಕಾಣಿಕೆ ಮಾಡೋ ಅಂತದ್ ಹೆಂಗೆ ಹೇಳಿ? ಯಾಕೆ ಅಂತಂದ್ರೆ ಈಗ 1 ಕುರಿಯಿಂದ 100 ಕುರಿ ಮಾಡ್ರ ನೀವು, ಚೆನ್ನಾಗಿ ಸಾಕಾಣಿಕೆ ಮಾಡೋ ಅಂತದ್ ಹೆಂಗೆ? ಚೆನ್ನಾಗಿಂದ್ರೆ ಏನು ಇಲ್ಲ ಸರ್, ನಾವು ಆ ತರ ಏನು ಕ್ರಮ ತಗೊಂಡೇನ್ ಮಾಡಲ್ಲ. ಒಟ್ಟು ಮಾಮೂಲಿ ದನಿನ ಜೊತೆನಲ್ಲಿ ಇಟ್ಕೊಂಡಿದೀವಿ ಸರ್. ಆ ತರ ಕ್ರಮವಾಗಿ ಏನು ಇದ್ ಮಾಡಾಕಲ್ಲ. ನಾವು ಎಮ್ಮೆ ಜೊತೆ ಮೇಯ್ಕತ್ತವೆ, ಮನೆಗೆ ಬರ್ತವೆ. ಒಟ್ಟು ನಮ್ ಕುರಿಗೆ ಏನು ಕಾಯಿಲೆ ಇಲ್ಲ. ಕೆಲವರೆಲ್ಲ ಕಾಯಿಲೆ ಅಂತಾರೆ, ನಮ್ ಕುರಿಗೆ ಯಾವತ್ತೂ ಏನು ಇಲ್ಲ, ಚೆನ್ನಾಗಿದ್ದಾವೆ. ಹೌದು ಸರ್. ಅವಕ್ಕೆಲ್ಲ ಮೇವು ಇವೆಲ್ಲ ಹೆಂಗ ಹೊಂದಿಸ್ತೀರಿ? ಮೇವು ರಾತ್ರಿ ಹೊತ್ತು ಹಾಕಲ್ವಲ್ಲ ಸರ್, ಅವಕ್ಕೇನ್ ರಾತ್ರಿ ಹೊತ್ತು ಮೇವು ಬೇಕಿಲ್ಲ, ಬರೀ ಮೇಯ್ಕೊಂಬತ್ತಾವಲ್ಲ ಅಷ್ಟೇನೆ. ಈ ದನ ಎಮ್ಮೆಗಳಿಗಾದ್ರೆ ಮೇವು ಬೇಕು ನೈಟು, ಇವಕ್ಕೇನ್ ಬೇಕಿಲ್ಲ, ಬರೀ ಮೇಯ್ದ್ ಬರೋದೇ ಮೇವು ಅಷ್ಟೇ ಸರ್. ಅವೇನ್ ಮೇಯ್ಕೊಂಬರ್ತಾವ ಅವೇ? ಹೌದು ಸರ್. ಹೌದು ಸರ್. ಅವಕ್ಕೆ ಅಂತೇಳಿ ಬೇರೆ ಏನೋ ಸೊಪ್ಪು ಸದಕ್ಲೋ ಏನೋ ಹಾಕೊಂಡಿಲ್ಲ? ಇಲ್ಲ ಸರ್. ಅದು ಏನಾದ್ರು ಮುಂಗಾರು ಬಂದಾಗ ಒಂಚೂರು ಹುಳ್ಳಿ ಕಾಳು ಎರಿತಾರೆ ತೋಟಕ್ಕೆ, ಮೇಯ್ಕದಾವೆ ಅಷ್ಟೇ ಸರ್. ಎಲ್ಲಿ ಹೊಡ್ಕೊಂಡು ಹೋಗ್ತೀರಾ ಮೇಯಕ್ಕೆ? ಇರುತ್ತಲ್ಲ ಸರ್, ಮಾಮೂಲಿ ಜಮೀನು, ಸರ್ಕಾರಿ ಜಮೀನೆಲ್ಲ ಇರುತ್ತೆ. ನಮ್ ಜಮೀನು 2 ಎಕರೆ ಮಾವಿನ ಗಿಡ ಆಳ್ಬಿಟ್ಟಿದೀವಿ, ತೋಟದ ಹತ್ರ ಎಲ್ಲ ಮೇಯಿಸ್ತೀವಿ ಸರ್. ನೀವು ಹೋಗ್ತೀರಾ ಮೇಯ್ಸಕ್ಕೆ? ಹೌದು ಸರ್. ಹೌದು ಸರ್, ನಾನು ಹೋಗ್ತೀನಿ, ನಮ್ಮ ಯಜಮಾನ್ರು ಹೋಗ್ತಾರೆ, ಇಬ್ರು ಮೇಂಟೈನ್ ಮಾಡ್ತೀವಿ ಸರ್. ದನ ಕರುಗಳು ಎಷ್ಟವೆ? 3 ಎಮ್ಮೆ ಇದಾವೆ ಸರ್. ಈಗ ಒಂದು ಹಸು ಇತ್ತು, ಕೊಟ್ಬಿಟ್ವಿ, ಇಲ್ಲ ಕರಿಯಕ್ಕಾಗಲ್ಲ ಹಾಲು ಅಂದ್ಬಿಟ್ಟು. ಈಗ 3 ಎಮ್ಮೆ ಇದಾವೆ ಸರ್. 3 ಎಮ್ಮೆ ಇದಾವೆ. ಅದ್ರಲ್ಲೂ ಕರಾವೆಲ್ಲ ಮಾಡ್ಕತ್ತೀರಿ? ಹೌದು ಸರ್. ಹೌದು ಸರ್. ಕರಾವ್ ಆಗತ್ತೆ ಸರ್. ಎಮ್ಮೆ ಕರಾವ್ ಬೇಕಲ್ಲ ಮನೆಗೆ, ಹಾಲುಗಳೆಲ್ಲ ಬೇಕಲ್ಲ ನಮಗೆ, ಹಸಿನ ಹಾಲು ಹಿಡಿಯಕಲ್ಲ. ಅದು ಅವಾಗಿಂದ ಇಟ್ಕೊಂಡ್ ಪಾಠ ಆಗಿಬಿಟ್ಟಿದೀವಿ, ಅದನ್ನ ಎಮ್ಮೆ ಹಾಲು ಬೇಕೇ ಬೇಕದು ಸರ್. ಈ ಕುರಿಗಳು ಸ್ವಲ್ಪ ಜಾಸ್ತಿ ಆಗ್ಬಿಟ್ರೆ ಅಲ್ಲಿ ಇಲ್ಲಿ ಹೋಯ್ತವೆ, ನೋಡೋದು ಮಾಡೋದು ಕಷ್ಟ ಅಂತ ಅಂತಾರೆ ಸರ್. ಇಲ್ಲ ಸರ್, ನಾವು ಏನ್ ಮಾಡ್ಬೇಕು ಗೊತ್ತಾ ಸರ್, ಕುರಿನ ಹಿಂದಕ್ ಬಿಟ್ಕೋಬೇಕು, ನಾವು ಮುಂದೆ ಇರ್ಬೇಕು. ಮುಂದೆ ಇದ್ದಾಗ ಅವು ಮುಂದಕ್ಕೆ ಹೋಗಲ್ಲ, ಅವು ಬಿಟ್ಕೊಂಡು ಹೋದ್ರೆ ಹೋಗ್ತಾ ಇರ್ತವೆ ಸರ್. ನಾವು ಮುಂದೆ ಇದ್ದು ಹಿಂದ್ ಕೊಡ್ಕೊಂಡ್ರೆ ಅವು ಹಿಂದೆನೆ ಇರ್ತವೆ ಸರ್. ಹೌದು ಸರ್, ಮೇಯ್ಸಕ್ಕೇನ್ ಕಷ್ಟ ಇಲ್ಲ, ಒಟ್ಟು ಮೇಯಿಸ್ಬೋದು ಸರ್. ಮುಂದೆ ಇದ್ಕೊಂಡು ಮೇಯಿಸ್ಕೊಂಡು ಹೋಗ್ಬೇಕಾ? ಹಿಂದಕ್ಕೆ ಹೊಡ್ಕೋಬೇಕು, ಮುಂದೆ ನಾವಿರ್ಬೇಕು, ಅವಾಗ ಎಲ್ಲಿಗೆ ಹೋಗ್ತವೆ ಸರ್. ಹೌದು ಸರ್. ಈಗ ನಿಮ್ ಜಮೀನಲ್ದಾನೆ ಹೊರಗಡೆ ಹೊಡ್ಕೊಂಡು ಹೋಗ್ತೀರಾ ಮೇಯಕ್ಕೆ? ಹೌದು ಸರ್. ಹೌದು ಸರ್. ಇಲ್ಲೆಲ್ಲ ಹೋಗ್ತೀರಿ? ಅಲ್ಲೇ ಕಟ್ಟೆ ಇದೆ ಸರ್, ನಮ್ಮೂರಲ್ಲಿ ಮಂಗಳಾಪುರದಲ್ಲಿ. ಆ ಕಟ್ಟೆ ಹತ್ರ ಎಲ್ಲ ಬೇಕಾದಷ್ಟು ಮೇವು ಇರುತ್ತೆ ಸರ್. ಹಸಿ ಮಳೆ ಆದ್ರೆ ಚೆನ್ನಾಗಿ ಮೇವು ಬಂದ್ಬಿಡುತ್ತೆ, ಕಟ್ಟೆ ಒಳಗೆಲ್ಲ ಮೇಯ್ಕತ್ತವೆ ಸರ್. ಬೆಳಗ್ಗೆ ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಮೇಯಿಸ್ಬೇಕು ಸರ್? ನಾವು ಟೈಮಿಂಗ್ಸು ಸ್ವಲ್ಪ ಅಲ್ಲಿ ಕೆಲಸಗಳು ಇರುತ್ತಲ್ವಾ, ಎಷ್ಟೊತ್ತಿಗೆ ಬೇಕಾದ್ರೂ ಬಿಡ್ತೀವಿ ಸರ್. 1 ಗಂಟೆಗೂ ಬಿಡ್ತೀವಿ, 11 ಗಂಟೆಗೂ ಬಿಡ್ತೀವಿ, 10 ಗಂಟೆಗೂ ಬಿಡ್ತೀವಿ, ಬಿಟ್ಕೊಂಡು ಹೋಗ್ತೀವಿ ಸರ್. ನಿಮ್ಗೆ ಎಷ್ಟೊತ್ತಿಗೆ ಟೈಮ್ ಆಗುತ್ತೋ ಅಷ್ಟೊತ್ತಿಗೆ ಸರ್. ಅಲ್ಲಿವರೆಗೂ ನಿಮ್ಮನ್ನು ಬಿಡ್ತಾವ ಅವು? ಇಲ್ಲ ಸರ್, ಅವೇನು ಮಾಡಲ್ಲ, ದೊಡ್ಡ ಒಳಗಿರ್ತಾವಲ್ವಾ, ಅವೇನು ಮಾಡಕ್ ಹೋಗಲ್ಲ ಸರ್.
ಕುರಿ ಕಟ್ಟಕ್ಕೆ ಮಾಡಕ್ಕೆಲ್ಲ ಹೆಂಗ್ ಮಾಡ್ಕೊಂಡಿದ್ರ ವ್ಯವಸ್ಥೆ? ಮಾಡಿದೀವಲ್ಲ ಸರ್, ಕೊಟ್ಟಿಗೆ ಮಾಡಿದೀವಿ, ಅದ್ರೊಳಗಡೆನೆ ಮಲ್ಕತವೆ. ಅಂದ್ರೆ ಒಂದೇ ಕಡೆ ಮಾಡಿಲ್ಲ ಸರ್, ನಾವು ಎಲ್ಲಾ ಜಾಗದಲ್ಲೂ ಮಲ್ಕತವೆ ಸರ್. ಕೆಲವರೆಲ್ಲ ಒಂದೇ ಕಡೆ ಮಾಡಿರ್ತಾರೆ ಇಷ್ಟ್ರೊಳಗಡೆ, ಅದ್ರೊಳಗೆ ಕಸ ಗುಡಿಸ್ಬೋದು. ನಮ್ಮ ಹಂಗಲ್ಲ, ಪ್ರತಿಯೊಂದ್ ತಲು ಮನೆ ಇರ್ತವೆ, ಎಲ್ಲ ತಲು ಗುಡಿಸ್ಲೇಬೇಕು ಕಸ, ಆ ತರ ಇದೆ ಸರ್. ಮಳೆಗಾಲದಲ್ಲೆಲ್ಲ ಹೆಂಗೆ ಅವು ಮೇಯ್ಸೋದು ಮಾಡೋದು ಎಲ್ಲ? ಮಳೆಗಾಲದಲ್ಲಿ ಏನಿಲ್ಲ ಸರ್, ರೋಡ್ ದಡ್ನೆಲ್ಲ ಮೇವು ಇರುತ್ತೆ, ಬಿಟ್ಕೊಂಡೋದ್ರೆ ಸಾಕು. ಕುರಿಗೆ ಸಣ್ಣ ಮೇವು ಆದ್ರೆ ಸಾಕಲ್ವಾ ಸರ್, ದೊಡ್ಡ ಮೇವು ಎಲ್ಲಿ ಬೇಕಿಲ್ಲ, ರೋಡಲ್ಲೇ ಮೇದ್ ಬಿಡ್ತವೆ ಸರ್. ಹೌದು ಸರ್. ಹುಡುಗಿ ಕುರಿ ಸಾಕೋದೇನು ಅಷ್ಟು ಕಷ್ಟ ಅಲ್ಲ ಅಂತೀರಾ? ಇಲ್ಲ, ನಮಗಿಲ್ಲ ಸರ್, ಕಷ್ಟ ಮಾಡ್ಬೋದು ಸರ್, ಅಷ್ಟೇನು ಕಷ್ಟ ಇಲ್ಲ. ಕಷ್ಟ ಇಲ್ಲ ಸರ್. ಏನೇನು ಅನುಕೂಲ ಕುರಿ ಸಾಕೋದ್ರಿಂದ? ಸರ್ ಇನ್ನೇನು ಅನುಕೂಲ, ಮನೆ ಬಳಕೆಗೆ ನಮಗೆ 4 ಕಾಸು ಬೇಕು ಅಂದ್ರೆ 2 ಕುರಿ ಮಾಡ್ಕೊಂಡ್ರೆ ನಮ್ಮ ಕೆಲಸಗಳು ಭಂಗಗಳು ಆಗ್ತಾವಲ್ಲ ಸರ್. ನಮ್ಗೀಗ ಏನಾರು ಒಂದು ದರ್ದು ಬಂದಿರುತ್ತೆ, 2 ಕುರಿ ಮಾರಿದ್ರೆ ನಮ್ದು ದರ್ದು ಹೊರಟೋಗುತ್ತಲ್ಲ, ಹಂಗಾಗಿ ಗೊಬ್ಬರಕ್ಕೆ ಕಸ ಬೇಕಲ್ವಾ, ಹಂಗಾಗಿ ಒಂದ್ ವರ್ಷಕ್ಕೆ 2 ಲೋಡ್ ಗೊಬ್ಬರ ಆಗುತ್ತೆ ಸರ್, 3 ಲೋಡ್ ಗೊಬ್ಬರ ಆಗುತ್ತೆ ಟ್ರ್ಯಾಕ್ಟರ್ ಲೋಡಲ್ಲಿ. ಹ್ಞೂ ಸರ್, ಒಳ್ಳೆ ಗೊಬ್ಬರ ಅಲ್ವಾ? ಸರ್ ಹೌದು ಸರ್. ತೋಟಕ್ಕೆ ಹಾಕಿರೆ ಫಸಲು ಚೆನ್ನಾಗಿ ಹಿಡಿಯುತ್ತೆ ಸರ್, ಮರ. ಕುರಿ ಗೊಬ್ಬರ ಯಾವ್ಯಾವ್ದಕ್ಕೆ ಬಳಕೆ ಮಾಡ್ತೀರಿ ಸರ್? ಎಲ್ಲ ತೋಟಕ್ಕೂ ಮಾಡ್ತೀವಿ ಸರ್, ಹೊಲಕ್ಕೂ ಮಾಡ್ತೀವಿ ಸರ್. ಹೌದು ಸರ್. ತೋಟದಲ್ಲಿ ಏನೇನ್ ಬೆಳೆ ಇದೆ? ತೋಟದಲ್ಲಿ ಇನ್ನೇನು ಸರ್, ದನಿಗೆ ಶಬ್ಬೆ ಚೆಲ್ತೀವಿ, ಬಾಳೆ ಹಾಕಿದೀವಿ ಸರ್, ಬಾಳೆ ಹಾಕಿದೀವಿ 400 ಬುಡ, ಬಾಳಿಗೆಲ್ಲ ಹಾಕ್ತಿವಿ, ಮರದ ಬಡ್ಡಿಗೆಲ್ಲ ಹಾಕ್ತಿವಿ. ಹೌದು ಸರ್. ಮಾವು ಯಾವ ತಳಿ ಹಾಕೊಂಡಿದ್ದೀರಿ? ಮಾವು 4-5 ತರ ಇದೆ ಸರ್. ಕಸಿ ಇದೆ, ಮತ್ತೆ ಬಾದಾಮಿ ಇದೆ, ಮಲ್ಲಿಕ ಇದೆ, ಆಮೇಲೆ ಇನ್ನೊಂದೆರಡು ಎಂತ ಬೇರೆ ಎಂತ ಹೇಳ್ತಾರೆ ಸರ್, ಅದೆಲ್ಲ 5 ತರ ಇದೆ ಸರ್. ಬೇರೆ ಬೇರೆ ತರದ್ ಹಾಕೊಂಡಿದ್ದೀರಾ? ಯಾಕೆ ಬೇರೆ ಬೇರೆ ತರದ್ ಹಾಕಿದ್ರಿ? ಅದು ಸರ್ ಕೃಷಿ ಇಲಾಖೆಯಿಂದ ಕೊಟ್ಟಿದ್ರು ಅವು ಗಿಡಗಳನ್ನ, ಅರಸೀಕೆರೆಯಿಂದ. ಅವಾಗ ಹಾಕಿದ್ವಿ, ಅವು ಸ್ವಲ್ಪ ಚೆನ್ನಾಗ್ಲಿಲ್ಲ ಅಂದ್ಬಿಟ್ಟು ಕಡಿದ್ಬಿಟ್ಟು ಮತ್ತೆ ಕಸಿ ತಂದು ನಮ್ಮ ಮನೆಯವರೇ ಹಾಕಿದ್ರು, ಇಲ್ಲಿ ಗಡಿ ಹತ್ರದಿಂದ ಕಸಿ ಮಾಡಿರ್ತಾರಲ್ಲ ಆ ಗಿಡನ. ಆಮೇಲೆ ಅವ್ರು ಹಾಕಿರೋವು ಸ್ವಲ್ಪ ಇದಾವೆ, ಅವ್ರು ಕೊಟ್ಟಿದ್ದವು. ಇತ್ತೀಚೆಗೆ ಬಾದಾಮಿ ಹಾಕಿದ್ವಿ ಸರ್, ಇನ್ನೊಂದ್ ಸ್ವಲ್ಪ. ಹೌದು ಸರ್, ಹಂಗಾಗಿ 100 ಗಿಡ ಮಾಡಿದ್ವಿ ಸರ್. ಅದ್ರೊಳಗೆ ಏನು ಬೆಳೆ ಮಾಡಕ್ ಹೋಗಲ್ಲ? ಇಲ್ಲ ಸರ್, ಬೆಳೆ ಏನು ಮಾಡಿಲ್ಲ ಸರ್. ಮಾವೆಲ್ಲ ಫಸಲಿಗೆ ಬಂದೈತಾ ಸರ್? ಹೌದು ಸರ್, ಕೊಟ್ಟಿದೀವಿ ಇವಾಗ 1 ಲಕ್ಷಕ್ಕೆ. ಹಾಸನ್ನವ್ರು ತಗೊಂಡೋಗಿದ್ದಾರೆ, ವರ್ಷ ಕೊಡ್ತಾ ಇರ್ತೀವಿ ಸರ್. ಅದ್ರ ಜೊತೆಗೆ ಜೋಳ ಪಾಳೆ ಏನು ಬೆಳ್ಕೊಳಕ್ ಹಾಕಲ್ವಾ ಅದ್ರಲ್ಲಿ? ಹಾಕ್ಬೋದು ಸರ್, ನಮ್ಮೆಲ್ಲ ಕುರಿ ಮೇಯ್ಕೆ ತಗ್ಬಿಡು ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ಟವ್ರೆ ಸರ್. ಅದ್ರೊಳಗೆ 10 ಹುಣಸೆ ಗಿಡ ಹಾಕಿದೀವಿ, ಅವು ಎಲ್ಲ ಫಸಲೆಯ. ಹೌದು ಸರ್. ಹುಣಸೆ ಗಿಡದ ಫಸಲು ಬರುತ್ತೆ? ಹೌದು ಸರ್. ಹೌದು ಸರ್, ಕೊಟ್ಬಿಡ್ತೀವಿ ಸಾಬ್ರಿಗೆ, ನಮಗೊಂದ್ ಚೀಲ ಹುಣಸೆ ಹಣ್ಣು ಕೊಡ್ತಾರೆ. ಹೌದು ಸರ್. ಈಗ ಇದು ಮಾವು ಇದೆಯಲ್ಲ, ಮಾವು ಬೇರೆ ಬೇರೆ ತಳಿ ಹಾಕೊಳ್ಳೋದು ಒಳ್ಳೇದು, ಒಂದೇ ತರದ್ ಹಾಕೊಳ್ಳೋದು ಒಳ್ಳೇದು? ಅಂದ್ರೆ ಸರ್, ಬೇರೆ ಬೇರೆ ತಳಿ ಇದ್ರೆ ಅಂದ್ರೆ ಅದು ಕಸಿ ಎಲ್ಲ ಬೇಗ ಬಂದ್ಬಿಡುತ್ತೆ, ಬಾದಾಮಿನೂ ಸ್ವಲ್ಪ ಬೇಗನೆ ಬರುತ್ತೆ. ನೀಲಮ್ಮು ಅವು ಇವು ಇರ್ತಾವಲ್ಲ ಸರ್, ಅವು ಸ್ವಲ್ಪ ಲೇಟಾಗಿ ಬರ್ತವೆ, 1 ತಿಂಗಳು 2 ತಿಂಗಳು. ನಾವ್ ಇನ್ನೂ ತಿಂತಾ ಇರ್ಬೋದಲ್ಲ ನಿಧಾನವಾಗಿ ಬಿಟ್ರೆ. ಈಗ ಬೇಗ ಹೊರಟೋಗುತ್ತೆ, ಈಗ ಬಂದಿದ್ದು ಅದು 2 ತಿಂಗಳು ಬಿಟ್ಟು ಬರುತ್ತಲ್ಲ ಸರ್, 1 ತಿಂಗಳು 2 ತಿಂಗಳು ತಕ್ಕಲ ತಿಂತಾ ಇರ್ಬೋದಲ್ಲ ಅಂತ ಬೇರೆ ಬೇರೆ ಹಾಕಿದೀವಿ ಸರ್. ತಿನ್ನಕ್ಕೇನೋ ಸರಿ, ಮಾರಾಟ ಮಾಡಕ್ಕೆ ತೊಂದರೆ ಆಗೋದಿಲ್ವಾ? ಇಲ್ಲ ಸರ್, ಅವ್ರು ಕುಯ್ಕೊಂಡು ಹೋಗ್ತಾರೆ ಸರ್, ಕುಯ್ಕೊಂಡು ಹೋಗ್ತಾರೆ ಸರ್. ವರ್ಷ ಹಂಗೆ ಕೊಟ್ಬಿಡ್ತೀರಾ? ಹೌದು ಸರ್. ಹೌದು ಸರ್, ಆಗ್ಲೇ 20 ವರ್ಷದಿಂದನೂ ಕೊಡ್ತಾನೆ ಇದೀವಿ ಸರ್. ಹೌದು ಸರ್. ಈಗ ವರ್ಷ ಒಂದೇ ಬೆಲೆ ಕೊಡ್ತಾರ ಇಲ್ಲ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಹೆಂಗೆ? ಇಲ್ಲ ಸರ್, ಮರ ಬಿಟ್ಟಂಗೆ. ಈಗ ವ್ಯಾಪಾರ ಹೂ ಆದ್ಮೇಲೆ ಮಾಡ್ತೀರಾ? ಸರ್. ಹೌದು ಸರ್. ಹೂ ನೋಡ್ಕೊಂಡು ವ್ಯಾಪಾರ ಮಾಡ್ತಾರ ಅವ್ರು? ಹೌದು ಸರ್. ಹೂ ಚೆನ್ನಾಗಿತ್ತು ಅಂತ ಅಂದ್ರೆ ಜಾಸ್ತಿ ಸಿಗುತ್ತೆ, ಮಾಡ್ಕೊತಾರೆ, ಅವ್ರಿಗೆ ಗೊತ್ತಾಗತ್ತೆ ಸರ್. ಹಂಗಾಗಿ ಔಷಧಿ ಹೊಡ್ಕೊಂಡು ರೆಡಿ ಮಾಡ್ಕೊತಾರೆ, ಇಷ್ಟು ಅಂತ ಮಾತು ಮುಗಿಸ್ತಾರೆ ಸರ್. ಹೌದು ಸರ್. ದುಡ್ಡು ಮೊದ್ಲೇ ಕೊಡ್ತಾರ ಹೆಂಗೆ? ಮೊದ್ಲೇ ಕೊಟ್ಬಿಡ್ತಾರೆ ಸರ್, ಪೂರ್ತಿ. ಹೌದು ಸರ್, ಮೊದ್ಲೇ ಕೊಡ್ತಾರೆ. ಉಳಿದಂತೆ ಅವರೇ ಎಲ್ಲ ಕಾವಲು ಮಾಡ್ಕೊಂಡು ಹಣ್ಣೆಲ್ಲ ಕುಯ್ಕೊಂಡು ಅವರೇ ಮಾರಾಟ ಮಾಡ್ತಾರೆ. ಅವರು ನಮ್ಗೆ ಹಣ್ಣು ಕುಯ್ ಕೊಡ್ತಾರೆ, ಅವ್ರ ಪಾಡಿಗೆ ಅವ್ರು ಕುಯ್ಕೊಂಡು ಹೋಗ್ತಾರೆ ಸರ್. ನಾವಿಷ್ಟು ಹಣ್ಣು ಅಂತ ಮಾತಾಡಿರ್ತೀವಿ, ಅಷ್ಟು ಹಣ್ಣು ನಮಗೆ ಕೊಟ್ಬಿಟ್ಟು ಅವ್ರದ್ದು ಅವ್ರು ಕುಯ್ಕೊಂಡು ಹೋಗ್ತಾರೆ ಸರ್. ಇಷ್ಟು ವರ್ಷ ಮಾತಾಡಿ ಕೊಟ್ಬಿಡ್ತೀವಲ್ವಾ, ಅಷ್ಟು ವರ್ಷ ಕುಯ್ಕೊಂಡು ಹೋಗ್ತಾರೆ ಸರ್. ಎಷ್ಟು ಹಣ್ಣು ಕೊಡ್ತಾರೆ ನಿಮ್ಗೆ? ನಮಗ್ 1000 ಹಣ್ಣು ಕೊಡ್ತಾರೆ ಸರ್. 1000 ಹಣ್ಣು ಕೊಡ್ತಾರೆ. 1000 ಅವ್ರು ಕೊಯ್ಲು ಮಾಡ್ದಂಗ್ ಕೊಡ್ತಾರೆ. ಹೌದು ಸರ್. ಹೌದು ಸರ್. ನಿಮ್ಗೆ ಮನೆಗೆ ಬಳಕೆಗೆ ಆಗುತ್ತಲ್ವಾ? ಹೌದು ಸರ್, ಆಗುತ್ತೆ. ಇಲ್ಲ ಮಾರಾಟ ಮಾಡ್ತೀರಾ ಅದನ್ನು? ಇಲ್ಲ ಸರ್, ಇಲ್ಲ ಸರ್. ನಮ್ಮ ಅದೇ ಅಣ್ಣ ತಮ್ಮಂದಿರಲ್ಲ, ಅಪಾರ ಜನ ಅನ್ನಲ್ಲ ಸರ್, ಅವ್ರಿಗೆಲ್ಲ ಒಂದ್ 50 ಅಂದ್ರು ಅಲ್ಲೇ ಮುಗ್ದೋಗುತ್ತೆ ಸರ್. ಎಲ್ಲರಿಗೂ ಹೋಗಿ ಕೊಟ್ಟು ಬಂದ್ಬಿಡ್ತೀರಿ ಸರ್. ಅದೇ ಹಂಚಿ ತಿಂದ್ರೆ ಒಳ್ಳೇದು ಅಂತ ಹೇಳಿ ಅಂತಾರೆ, ಹಂಗಾಗಿ ಹಂಚ್ಕೊಂಡ್ ತಿನ್ನೋದ್ರಲ್ಲೇ ಸುಖ. ಅದು ಜೊತೆಲಿ ಹುಟ್ಟಿದೀವಲ್ವಾ, ಎಲ್ರಿಗೂ ಕೊಟ್ಬಿಡ್ತೀವಿ ಸರ್. ಅವರು ಏನಾದ್ರು ತಂದ್ಕೊಡ್ತಾರ ನಿಮ್ಗೆ? ಹೌದು ಸರ್. ಅವ್ರೇನೇನ್ ತಂದ್ಕೊಡ್ತಾರೆ ಈಗ್ಲೂ? ಅವರು ನಾವು ಮನೇಲಿ ಏನ್ ಬೆಳೆದಿರ್ತಾರ ಅದೆಲ್ಲ ಕೊಡ್ತಾರೆ ಸರ್, ನಮಗೆ ಇಲ್ದೇ ಇರ ಅಂತದನ್ನ ಅವರು ಕೊಡ್ತಾರೆ ಸರ್. ಹೌದು ಸರ್. ಕೊರೋನಾ ಟೈಮಲ್ಲಿ ಮರ ಎಲ್ಲ ಹೋಗ್ಬಿಟ್ಟವ್ ಸರ್, ತೆಂಗಿನ ಮರ.
ಅವಾಗ ನಮಗೆ ಸಾರಿಗೆ ಹೊಡಿಯೋಕ್ಕೂ ಕಾಯಿ ಇಲ್ದಂಗೆ ಆಯ್ತು ಸರ್. ಅವಾಗ ನಮ್ಮ ಅಕ್ಕ ಒಗ್ರಳ್ಳಿ ಕೊಟ್ಟಿದ್ದೀವಿ ಅಲ್ಲೇ ಉದಯಪುರತ. ಅವ್ರು ನಮ್ಮ ಅಕ್ಕ ಅವರು ತುಂಬ ಕಾಯಿ ಕೊಟ್ಟರು ಸರ್. ವರ್ಷ ನಮಗೆ ಕಾಯಿ ಇಲ್ಲ ಅನ್ನೋದೇ ಕಾಣ್ಬರ್ಲಿಲ್ಲ, ಆ ಥರ ಕಾಯಿ ತಂದು ಕೊಟ್ಟರು. ಆವಾಗ ನಮ್ಮ ಮಗನಿಗೆ ಹಂಗಂದೆ, ಮಗ ಎಲ್ಲ ಛತ್ರಿನೇ ಬಿದ್ದೋಗ್ಬಿಡ್ತು ಸರ್, ಒಂದು 40 ಗಿಡ. ಅವಾಗ ನಮ್ಮ ಮಗಂಗೆ ಹಂಗಂದೆ, ಮರದ ಬಡ್ಡಿಗೆ ತಂದು ಒಂಚೂರು ನೀರು ಬಿಡ್ಸಪ್ಪ, ಜೀವ ಬದುಕೇಂಡ್ರಿರ್ಲಿ, ಆಮೇಲೆ ತೀರಾ ಬಿಡ್ತವೆ ದೇವ್ರ ಭಗವಂತ ಕಂಡ್ಬಿಟ್ರೆ ಅಂತ ಅಂದೆ ಸರ್. ಹಂಗಾಗಿ ಮಗ ಒಂಚೂರು ಮರಕ್ಕೆ ನೀರು ಬಿಡಿಸ್ಬಿಟ್ಟ ಟ್ಯಾಂಕರ್ ತಂದು. ಅವಾಗ ಉಳ್ಕೊಂಬಿಟ್ಟು ಒಂದಷ್ಟು ಗಿಡ ಸರ್. ಇವಾಗ ಆಗ್ತವೆ ಕಾಯಿ. ಅದು ಹೋದ್ವಲ್ಲ ಅವಕ್ಕೆಲ್ಲ ಸೊಸಿ ಹಾಕಿದ್ವಿ ಸರ್, ಅವೆಲ್ಲ ಎತ್ಕೊಂಡವೆ ಸರ್. ಹೌದು ಸರ್. ಯಾಕೆ ತೊಂದರೆ ಆಯ್ತು, ಯಾಕೆ ಹೋದವು? ಕೊರೋನಾ ಬಂತಲ್ಲ ಸರ್ ಅವಾಗ ಮಳೆ ಏಟ್ ಕೊಡ್ತು ನೋಡಿ 2 ವರ್ಷ. ಅವಾಗ ನಮ್ಮ ಒಬ್ರವೇ ಬಿದ್ದಿಲ್ಲ, ಊರೆಲ್ಲರವೂ ಬಿತ್ತು ಸರ್. ಹೌದು ಸರ್. ಹಂಗಾಗಿ ನಿಮ್ಮವು ಸುಮಾರು 40 ಗಿಡ ಹೋದ. ಸಾರಿಗೂ ಕಾಯಿಲ್ದಂಗೆ ಆಗಿತ್ತು ಸರ್. ಹೌದು ಸರ್. ಏನಾದ್ರು ಪರಿಹಾರ ಸಿಕ್ತಾ ಅದಕ್ಕೆ? ಇಲ್ಲ ಸರ್, ಅದು ಎಲ್ಲ ಏನು ಯಾರು ಬಂದೇನು ಇದು ಮಾಡ್ಲಿಲ್ಲ ಪರಿಹಾರಕ್ಕೆ. ಎಲ್ಲರೂ ಬಿದ್ವಲ್ಲ, ಹಂಗಾಗಿ ಎಲ್ಲರೂ ಸುಮ್ಕಾದ್ರು ಸರ್. ಹೌದು ಸರ್. ಹಂಗಾಗಿ ಕೊಡೋದು ತಗೊಳ್ಳೋದು ಇದ್ದೇ ಇರ್ತದೆ. ಹೌದು ಸರ್. ಹೌದು ಸರ್. ನೀವು ಬೆಳೆದಿದ್ದು ತಗೊಂಡೋಗಿ ನೀವು ಕೊಡ್ತೀರ ನಿಮ್ಮ ಅಣ್ಣ ತಮ್ಮದ್ರಿಗೆ ಅಕ್ಕ ತಂಗಿರಿಗೆ, ಅವ್ರು ಬೆಳೆದಿದ್ದು ನಿಮಗೆ ತಂದು ಕೊಡ್ತಾರೆ. ಹಂಗೆ ನಡ್ಕೊಂಡು ಹೋಗ್ತಾ ಇದೆ ಸರ್. ಅಲ್ವಾ? ಹೌದು ಸರ್. ಈಗ ಕುರಿ ಯಾವ ಟೈಮಲ್ಲಿ ಮಾರಾಟ ಮಾಡ್ತೀರಿ? ಕುರಿ ಸರ್ ಅದು ಒಂದು ಕುಯ್ಯಕ್ಕೆ ಒಂದು 20 kg 30 kg ಬರುತ್ತಲ್ಲ ಸರ್, ಅಂತ ಟೈಮಲ್ಲಿ ಕೊಡ್ತಾರೆ ಸರ್. ಒಂದೊಂದು ಸರಿ ನಮ್ಮನೆಯವರು ಜಾಸ್ತಿ ಆಗ್ಬಿಟ್ರೆ ಫಲ ಅಂತ ಕೊಡ್ತಾರೆ ಸರ್. ಫಲ ಅಂದ್ರೆ 3 ತಿಂಗಳು 6 ತಿಂಗಳು ಮರಿನ ಒಟ್ಟಿಗೆ ಒಂದು 10 ಕೊಟ್ಬಿಡ್ತಾರೆ ಸರ್. ಹೌದು ಸರ್. ಒಂದು 10 ಮರಿ ತಗೊಂಡೋಗಿ ಕೊಟ್ಬಿಡೋದು, ಇಲ್ಲೇ ಬಂದು ತುಂಬ್ಕೊಂಡೋಗ್ತಾರೆ ಸರ್. ಈಗ ಮರಿ ಮಾರಾಟ ಮಾಡಿದ್ರೆ ಎಷ್ಟು ಸಿಗುತ್ತೆ ದುಡ್ಡು? ಕೊಡ್ತಾರೆ ಸರ್ ಒಂದೊಂದ್ ಸರಿ ಒಂದು 7,000 8,000 ಹಿಂಗ್ ಕೊಡ್ತಾರೆ ಸರ್. ಒಂದೊಂದ್ ಮರಿಯ ಎಷ್ಟು ತೂಕ ಬರ್ತಾ ಇರ್ತವೆ? ಅವೊಂದು 10 kg ಬರ್ಬೋದು ಸರ್. 10 kg ಬರ್ಬೋದು. ಸಾಕಾಣಿಕೆ ಮಾಡ ಅಂತ ತಗೊಂಡೋಗ್ತಾರೆ ಸರ್. ಅದ್ ಏನ್ ಮಾಡ್ತಾರೋ ಒಟ್ಟು ತಗೊಂಡೋಗ್ತಾರೆ ಫಲ ಅಂತ. ಹೌದು ಸರ್. ಈಗ 20-30 kg ಬಂದಿದ್ದು ಮಾರಾಟ ಮಾಡ್ತೀವಿ ಅಂತ ಅಂದ್ರಲ್ಲ, 20-30 kg ಬರ್ಬೇಕು ಅಂತ ಅಂದ್ರೆ ಎಷ್ಟು ತಿಂಗಳು ಸಾಕಾಣಿಕೆ ಮಾಡ್ಬೇಕು? 1 ವರ್ಷ ಬೇಕು ಸರ್. ಒಂದು ವರ್ಷ ವರ್ಷಕ್ಕೆ 20-30 kg ಬಂದ್ಬಿಡುತ್ತೆ ಸರ್. ನಿಮಗೆ ಬೇಕಾದಾಗ ಮಾರಾಟ ಮಾಡ್ತೀರಾ ಅಥವಾ ಇಂತಿಂತ ಸೀಸನ್ ಅಂತ ನೋಡ್ಕೊಂಡು ಮಾರಾಟ ಮಾಡ್ತಾರೆ ಸರ್? ಅವು ಒಂದು ಕುಯ್ಯಕ್ಕೆ ಅಂತಕ್ ಬಂದೈತಿ ಅಂತ ಗೊತ್ತಾದಾಗ ಕೊಟ್ಬಿಡ್ತಾರೆ ಸರ್. ಇಲ್ಲೇ ಮನೆತಕ್ಕೆ ಬಂದು ತಗೊಂಡೋಗ್ತಾರ ಸರ್? ಬರ್ತಾರೆ. ಹೆಂಗ್ ತಾತಾರೆ ಒಂದೊಂದ್ ಕುರಿಯ? ತಗತ್ತಾರೆ ಸರ್, ಒಂದು 15, 16, 18 ಸಾವಿರ ಹಿಂಗೆ ತೂಕ ಬಂದಂಗೆ ಸರ್. ತೂಕ ಹೆಂಗ್ ಬರುತ್ತೋ ಹಂಗೆ ತೂಕ ಮಾಡೇ ಕೊಡ್ತೀರಾ ಇಲ್ಲ ಸುಮ್ನೆ ಹಂಗೆ ಅಂದಾಜಲ್ಲಿ ಎತ್ ನೋಡು? ಗೊತ್ತಾಗತ್ತೆ ಸರ್, ಅವರೇಜ್ ಗೊತ್ತಾಗತ್ತೆ, ಹಂಗಾಗಿ ಕೊಟ್ಬಿಡ್ತಾರೆ. ಒಂದಿಷ್ಟು ತೂಕ ಬರ್ಬೋದು ಅಂತ ಗೊತ್ತಾಗುತ್ತೆ, ಅಷ್ಟಕ್ಕೆ ಲೆಕ್ಕ ಮಾಡ್ಕೊಂಡು ಕೊಟ್ಬಿಡ್ದು ಸರ್. ಸಂತೆಗೆ ಹೊಡಿತೀರಾ? ಹೌದು ಸರ್, ಸಂತೆಗೆ ಹೊಡಿತೀವಿ. ಸಂತೆಗೆ ಅಂದ್ರೆ ಇಲ್ಲಿ ಯಾರು ಬರ್ಲಿಲ್ಲ ಅಂತ ಅಲ್ಲಿ ತಗೊಂಡೋಗ್ತೀರಾ ಹೆಂಗೆ? ಹೌದು ಸರ್, ಒಂದು 20 ದಿವಸ ಆಯ್ತು ಸರ್, 2 ತಾಂಡೆ ಕೊಟ್ಟು ಬಂದ್ರು ಸರ್, 33,000ಕ್ಕೆ. ಹೌದು ಸರ್. ವರ್ಷದೊಳಗಡೆ ಮಾರಾಟ ಮಾಡೋದು ಒಳ್ಳೇದು, ಜಾಸ್ತಿ ದಿವಸ ಸಾಕಾಣಿಕೆ ಮಾಡೋದು ಒಳ್ಳೇದು? ಅದರಿಂದ ಪ್ರಯೋಜನ ಇಲ್ಲ ಸರ್, ಅದಷ್ಟೇ ತೂಕ. ಇನ್ನು ನಾವು 2 ವರ್ಷ ಇಟ್ಕೊಂಡ್ರು ಅಷ್ಟೇ ಇರುತ್ತೆ. ಕೊಟ್ಟು ದುಡ್ಡು ಮಾಡೋದ್ರಿಂದ ಅನುಕೂಲ ಇರುತ್ತೆ ಸರ್. ಹಾ ಸರ್. ಇವಾಗ ಅದನ್ನೇ ಸಾಕೊಂಡು ವರ್ಷವೆಲ್ಲ ಸಾಕೊಂಡೇನು 2 ವರ್ಷ ಸಾಕಿರೋ ಅಷ್ಟೇ ಇರುತ್ತಲ್ವಾ, ಹಂಗಾಗಿ ಕೊಟ್ರೆ ದುಡ್ಡು ಆಗತ್ತಲ್ವಾ. ಅದೇ ದುಡ್ಡನ್ನ ಯಾರಿಗಾದ್ರು ಏನಾದ್ರು ಒಂದು ಇನ್ವೆಸ್ಟ್ ಮಾಡ್ಕೊಂಡ್ರೆ ದುಡ್ಡು ಬೆಳೆಯುತ್ತಲ್ವಾ. ಹೌದು ಸರ್. ಹಂಗಾಗಿ ಒಂದು ವರ್ಷದೊಳಗೆ ಮಾರಾಟ ಮಾಡ್ಬಿಡ್ತೀರಿ? ಹೌದು ಸರ್. ಈಗ ಸುಮಾರು 100 ಕುರಿ ಆಗಿತ್ತು ಅಂತ ಅಂದ್ರಲ್ಲ, ಎಷ್ಟು ತಗೊಂಡಂಗ ಆಯ್ತು ನೀವೀಗ? ದುಡ್ಡು ಎಷ್ಟು ಸಂಪಾದನೆ ಮಾಡ್ದಂಗ ಆಯ್ತು? ಅದು ಏನ್ ಲೆಕ್ಕಿಲ್ಲ ಸರ್, ಆಗಿದೆ ಅನ್ಸುತ್ತೆ ಸರ್. ಅದು ಲೆಕ್ಕ ಏನ್ ಇಟ್ಟಿಲ್ಲ ನಾವು, ಸುಮಾರು ಆಗಿದೆ. ಇವಾಗ ಒಂದೊಂದ್ಸರಿ 1 ಲಕ್ಷಕ್ಕೆ 1.5 ಲಕ್ಷಕ್ಕೆ ಕೊಟ್ಬಿಡ್ತಾರೆ. ಹಂಗಾಗಿ 1-2 ಸರಿ ಕೊಟ್ಟಿದ್ದಾರೆ, ಆಗಿದೆ ಅನ್ಸುತ್ತೆ ಸರ್. ನೋಡಿ, ಈಗ ನಿಮ್ಮ ಅಕ್ಕ ಕೊಟ್ಟಿದ್ದು ಕುರಿ ಅಲ್ವಾ, ಅದ್ರಲ್ಲಿ ಇಷ್ಟೆಲ್ಲ ಶ್ರದ್ಧೆಯಿಂದ ಮಾಡಿದ್ರಿ. ಸರ್. ನಿಮ್ಮ ಅಕ್ಕರ ಮನೆಗೂ ಕುರಿಗಿರಿ ಕೊಟ್ರ? ಅಯ್ಯೋ, ಕೊಡ್ತೀನಿ ಅಂದ್ರೆ ಬೇಡ ಅಂತಾರೆ ಸರ್ ಅವರು. ನಾನು ಕುಯ್ಕೊಂತೀನಿ, 1-2 ಕೊಡ್ತೀನಿ ಹಿಂದೆ, ಬೇಡ ಬೇಡ ಅಂತ ಅಂದ್ರು. ಇವಾಗ ನಾಮಕರಣ ಮಾಡಿದ್ರು, ತರಕೋಬೇಡಿ ಇವನೇ 2 ಕೊಡ್ತೀನಿ ಹಿಂದೆ, ಬೇಡ ಸುಮ್ನೆ ಅವೇನ್ ಬೇಡ ವಾತಂತಾರೆ ಅಂದ್ರು. ಅವರು ಚೆನ್ನಾಗಿದ್ದಾರೆ ಸರ್, ನಮ್ಮ ಅಕ್ಕಾರು ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ. ಒಬ್ಬ ಮಗ ಮಿಲಿಟರಿಲಿದ್ದಾರೆ, ಅವರು ಡೆಲ್ಲಿಲಿದ್ದಾರೆ. ಇನ್ನೊಬ್ಬ ಮಗ ಇಂಜಿನಿಯರ್, 2ನೇ ಮಗ ಅವ್ರು ಬೆಂಗಳೂರಾಗಿದ್ದಾರೆ. ಇನ್ನೊಬ್ಬ ಮಗ MBA ಮಾಡ್ಕೊಂಡು ಅವ್ರ ಕಂಪ್ನಿಲಿದ್ದಾರೆ. ಅವ್ರು ಒಳ್ಳೊಳ್ಳೆ ಸ್ಯಾಲ್ರಿ. ನೀನು ಮಾಡಿಕೊಳ್ಳ ಆಂಟಿ ಅಂತಾರೆ. ಒಟ್ಟಿಗೆ ಕೊಟ್ರು ಅಷ್ಟೇ, ನಿಮ್ಮ ಅಕ್ಕ ಇಸ್ಕೊಂಡಿಲ್ಲ ಇನ್ನೂ? ಹೌದು ಸರ್, ಇಸ್ಕೊಂಡೇ ಇಲ್ಲ. ನೀವು ಯಾವಾಗ್ಲೂ ಕೊಡಕ್ಕೆ ರೆಡಿ ಇದೀರಿ ಸರ್? ನಾ ಕೊಡ್ಬೇಕು ಅಂತಲ್ಲ, ಮಟನ್ನಾರ ಕೊಟ್ಬರ್ರೋ ಮಗ ಅಂತೀನಿ. ತಿನ್ನಕಾರು ತಿನ್ಲಿಕ್ಕೆ ಕೊಟ್ಟಿದ್ಕಾರು ಒಂದ್ ಧರ್ಮ ಬೇಡವಾ ಅಂತೀನಿ. ಅವರು ಇಸ್ಕೊಳಕ್ ಪ್ರಯತ್ನ ಪಡಾಕಲ್ಲ, ಏನ್ ಮಾಡ್ತೀರಾ. ಇವಾಗ ಜಾತ್ರೆ ಕುಯ್ದಾಗ ಒಂದೆಷ್ಟು ಕೊಟ್ ಕಳ್ಸೋಣ ಮಟನ ಅಂತ ಸುಮ್ನಿದೀನಿ ಸರ್.
ಎಮ್ಮೆ ಎಷ್ಟು ಸಾಕೊಂಡಿದ್ದೀರಿ? ಎಮ್ಮೆ ಸರ್ 3 ಅವೆ ಸರ್. 3 ಎಮ್ಮೆ ಅವೆ. 4-5 ಕೊಟ್ವಿ. ನಮ್ ತಾಯಿ ಮನೆಗೆ ಹೊಡೆದಿದ್ರು ಸರ್, ಒಡುಳ್ಳಿ. ಹೆಣ್ಮಕ್ಳಿಗೆ ಹೊಡಿತಾರಲ್ಲ ಅದನ್ನ ಹೊಡೆದಿದ್ರು. ಅದ್ರಲ್ಲಿ ಒಂದ್ರಲ್ಲೇ 10 ಎಮ್ಮೆ ಆಗಿದಾವೆ ಸರ್. ಹೌದು ಸರ್. ಒಟ್ಟಿಗೆ ಏನ್ ಕೊಟ್ರು, ಒಂದ್ ಕೊಟ್ರೆ 10-100 ಮಾಡ್ತೀರಿ? ಹೌದು ಸರ್. ಹೌದು ಸರ್. ಮಾರಕ್ ಓಡಾಡ್ತಾರ ನಮ್ಮ ಯಜಮಾನ್ರು, ನಾನ್ ಮಾರಕ್ ಅವಕಾಶ ಕೊಡಕಲ್ಲ ಸರ್. ಹೌದು ಸರ್. ಎಷ್ಟನೇ ವರ್ಷದಲ್ಲಿ ಹೊಡೆದಿದ್ರು ಎಮ್ಮೆ? ಈ ಎಮ್ಮೆ ಸರ್ ಇಲ್ಲ ನೀವು ಮದುವೆದಾಗಲೇ ಕೊಟ್ಟಿದ್ದ? ಇಲ್ಲ ಸರ್, ಅವಾಗ ಆಡ್ ಕೊಟ್ಟಿದ್ರು. ಅವು ಆಡು ತುಂಬಾ ಚೆನ್ನಾಗಿ ಬೆಳೆದಿದ್ದು ಸರ್. 20 ಆಡ ಆಯ್ತು. ಹೌದು ಸರ್. ಆಡು ಒಂದೇ ಒಂದ್ ಕೊಟ್ಟಿದ್ರು. ಒಂದ್ರಲ್ಲಿ 25 ಆಡ ಆಯ್ತು ಸರ್. 3 ವರ್ಷಕ್ಕೆ 3 ವರ್ಷದ ಅಷ್ಟ ಆಯ್ತು. 3 ಮರಿ ಹಾಕವು ಅವು ಆಡುಗಳು. ಅವು ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮ ಯಜಮಾನ್ರು ಜಗಳಾಡ್ಕೊಬಿಟ್ಟು ಸಂತೆ ತಗೊಂಡಾಗ ಒಂದೇ ಸರಿ ಮಾರಿ ಬಂದ್ಬಿಟ್ರು ಸರ್. ಹೌದು ಸರ್. ಯಾಕೆ ತೊಂದರೆ ಕೊಡ್ತಾ ಇದ್ವಾ? ಕಾಯಕ್ಕಲ್ಲ ಇವ್ರೆಲ್ಲ, ಕಾಯರ್ ಯಾರು ಇಲ್ಲ ಅಂತ ಸರ್. ಇವ್ರು ಇತ್ಲಾಗ ಹೋಗ್ತಾರೆ, ನಾವ್ ಕಾಯ್ಬೇಕು ಅಂದ್ಕೊಂಡು ಇದ್ ಮಾಡ್ಕೊಂಡು ಜಗಳ ಮಾಡಿಬಿಟ್ಟಾರೆ. ನಮ್ಮ ಯಜಮಾನ್ರು ನಾನು ಊರಾಗಿದ್ದೆ, ತಗೊಂಡೋಗ್ಬಿಟ್ಟು ಮಾರಿಬಿಟ್ಟಿದ್ರು ಸರ್. ಇವಾಗ ಎಮ್ಮೆನು ನಮ್ಮ ಊರಲ್ಲಿ ಹೊಡ್ಕೊಟ್ಟಿದ್ದೆ ಸರ್. ಅವು 10 ಎಮ್ಮೆ ಆಗಿದಾವೆ ಸರ್. ಎಮ್ಮೆ ನೀವೇ ನೋಡ್ಕತ್ತೀರಿ? ಹೌದು ಸರ್. ಎಮ್ಮೆ ಹಾಲು ಗಟ್ಟಿ ಅಲ್ವಾ ಸರ್? ತುಂಬಾ ಗಟ್ಟಿ, ಬೆಣ್ಣೆ ತುಂಬಾ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ದನಕರುಗಳು ಸಾಕೊಂಡಿಲ್ಲ ಇದ್ದು ಸರ್. ಇಷ್ಟ ದಿನವರೆಗೂ ನಾವು 5-6 ಹಸ ಕಟ್ಕೊಂಡಿದ್ವಿ. ಕರಿವೋ ಕೈಲೇ ಈ ಕೈ ಎಲ್ಲ ನೋವು ಅಂತ ಹೇಳಿ ಇದ್ ಮಾಡ್ತಿದ್ವಲ್ಲ, ಮಕ್ಳುಗಳು ಮಾರ್ಸ್ಬಿಟ್ರು ಸರ್. ಮಾರ್ಸಿರ್ ಬೇಡ ಕಣಮ್ಮ, ಇನ್ನು ಕರಿಯಕ್ ಹೋಗ್ಬೇಡ, ಸುಮ್ನೆ ಎಷ್ಟಾಗತ್ತ ಅಷ್ಟು ಕುರಿ ಬೇಡ ಅಂತ ಅಂತಾರೆ ಸರ್. ರೈತರಾಗಿ ಮನೇಲಿ ಕೂತ್ಕೊಳಕ್ ಆಗತ್ತ ಅಂತ ನಾನ್ ಬೇಡ ಸುಮ್ನಿರಪ್ಪ, ನಾವೀಗ ಅಂತ ಏನ್ ಕೂತ್ಕೊಂಡು ಸಂದೆಲ್ಲ ಕೂತ್ಕೊಂಡು ಟೈಮ್ ಪಾಸ್ ಮಾಡಕ್ಕಾಗಲ್ಲ. ನನಗಳಿಗೆ ತೋಟ ಬಿಡ್ಕೊಂಡ್ ಕೂತ್ಕೊಂಡ್ ಬರಕ್ ಸಾಯಂಕಾಲದತ್ತಿ ಬರಕ್ಕೆ ಏನ್ ಸಂಕಟ, ಮನೆ ಕೆಲಸ ಮಾಡ್ಕೊಂಡು ಅಂತ ನಾನು ಮಾರಕ್ ಅವಕಾಶ ಕೊಡ್ತಿಲ್ಲ ಸರ್. ಇರ್ಬೇಕು ಅಂತ ಹೇಳಿ. ಹೌದು ಸರ್. ಅಲ್ವಾ? ಅವಿದ್ರೆ ನಿಮ್ಗೆ ಏನೋ ಒಂಥರ ಮನ್ ತುಂಬಾ ಜನ ಇದ್ದಂಗೆ. ಇದ್ರೆ ವಾರದಲ್ಲಿ 3,000 ಹಿಂಗೆ ದುಡ್ಡು ಆಗತ್ತೆ ಸರ್. ಬೆಣ್ಣೆ ಆಗತ್ತೆ ಒಂದ್ ವಾರ 10 ಸೇರ್. ಹಂಗಾಗಿ ಈಗ ದುಡ್ಡು ನಮಗೆ ಒಂದ್ ಭಂಗ ಆಗತ್ತಲ್ಲ. ಏನು ಈಗ ಅವ್ರನ್ನೇ ಕೇಳ್ಬೇಕಲ್ಲ ಮಕ್ಕಳನ್ನ, ಏನ್ ಮಾಡ್ತೀರಾ? ಅವ್ರೀಗ ನಾವು 1,000 ಕೇಳಿದ್ರೆ 500 ಕೊಡ್ತಾರೆ. ನಮ್ ಖರ್ಚಿಗೆ ಆಗತ್ತಾ? ನಮ್ ಖರ್ಚಿನ ನಮ್ ಕೈ ತೇಕೆ ನಮ್ ಬಾಯಿ ಬಿಡ್ಕೋಬೇಕು ಅಂತ ನಂದ ಇದು ಸರ್. ಹೌದು ಸರ್. ಹಂಗಾಗಿ ಇರ್ಲಿ ಅಂತ ಹೇಳ್ಬಿಟ್ಟು ಇರ್ಲಿ ಅಂತ ಸರ್. ಬೆಣ್ಣೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಮಾಡ್ತೀನಿ ಸರ್, ಎಮ್ಮೆ ಇದ್ದಾಗಿಂದಾನು ಮಾಡ್ತಿದ್ದೀನಿ ಸರ್. ನಾನು ಇಲ್ಲೇ ಕೊಡಕಲ್ಲ, ಬೇರೆ ಬೇರೆ ಕಡೆ ಎಲ್ಲ ತಗೊಂಡ್ ಹೋಗ್ತೀನಿ ಸರ್. ಯಾವ ಊರ್ಗ್ ಹೋಗ್ತೀರಾ ಹೇಳಿ? ಹೋಗ್ತೀನಿ ಸರ್, ಆಲೂರ್ ಕೊಟ್ಬತ್ತೀನಿ, ಅರ್ಕಲ್ಗೋಡ್ ಹೋಗ್ತೀನಿ, ಮಸ್ಲೆ ಹೊಸಳ್ಳಿ ಹೋಗ್ತೀನಿ. ಅಲ್ಲಿ ತುಂಬಾ ದೂರಕ್ಕೆ ಹೋಗಿ ತಗೊಂಡ ಕೊಟ್ಬತ್ತೀನಿ ಸರ್. ಅಲ್ಲಿ ರೇಟ್ ಜಾಸ್ತಿ, ಇಲ್ಲಿಗಿಂತಲೂ ಅಲ್ಲಿ ರೇಟ್ ಜಾಸ್ತಿ ಇದೆ ಸರ್. ಹೌದು ಸರ್. ಇಲ್ಲಿ ಈಗ ಒಂದು ವಾರಕ್ಕೆ ಎಷ್ಟು ಉಂಡೆ ಬೆಣ್ಣೆ ಮಾಡ್ತೀರಿ ಸರ್? 12 ಸೇರು 15 ಸೇರು ತಕ್ಕಲು ಆಗಿದೆ ಸರ್. ಹೌದು ಸರ್, ಆಗಿದೆ. 15 ಸೇರ್ವರೆಗೂ ಆಗುತ್ತೆ ಅಂದ್ರೆ ನಮ್ಮ ಎಮ್ಮೆ ಬೆಣ್ಣೆ ಚೆನ್ನಾಗಿ ಬರ್ತವೆ ಸರ್. ಒಳ್ಳೆ ಬೆಣ್ಣೆ ಬರ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ಏನಿಲ್ಲ ಸರ್, ಅಕ್ಕಿ ಇದು ಪಾಲಿಸ್ ತೌಡಿರುತ್ತಲ್ಲ ಅದನ್ನ ಹಾಕಿದ್ರೆ ಮುಸ್ರೆಗೆ ಗಟ್ಟಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಅಷ್ಟೇ ಮೇವು ಸರ್, ಅಷ್ಟೇ. ನಾವೇನ್ ಹಂಗೇನು ಕ್ರಮವಾಗಿ ಅದಾಕ್ಬೇಕು ಇದಾಕ್ಬೇಕು ಅದೆಲ್ಲ ಏನು ಹಾಕಲ್ಲ ಸರ್. ಮೇಯ್ಕೊಂಬತ್ತವೆ ಅಷ್ಟೇ ಸರ್. ಚೆನ್ನಾಗಿ ಮೇಯ್ಕೊಂಬತ್ತವ ಸರ್. ಮೇವು ಮೇಯ್ದಿದ್ದೆ ಅಷ್ಟೇ. ನಮ್ಮನೆಯವ್ರು ಹಂಗಾರೆ ಅದೆಲ್ಲಾನು ಹಾಕಿ ಕರಿಯೋದಾರೆ ಮಾಡಕ್ ಕರಿಬೇಕು, ಅದಕ್ಕೆ ಅರ್ಧ ಹೋಗುತ್ತೆ ಅಂತ ಹಿಂಗ ಆಡ್ತಾರೆ ಸರ್. ಕೊಟ್ಟಷ್ಟು ಕೊಡ್ಲಿ ಸಾಕು, ಅದ್ ಕೊಟ್ಟಿದ್ದೆ ಅಂತ ಹಿಂಗ ಆಡ್ತಾರೆ ಸರ್. ಅಂದ್ರೆ ಚೆನ್ನಾಗ್ ಕೊಡ್ತಾವ, ಹಾಲು ಚೆನ್ನಾಗ್ ಕೊಡ್ತವೆ ಸರ್. 3 ಲೀಟರ್ ಹಾಲು ಕೊಡ್ತವೆ. ಒಂದೊಂದೆಮ್ಮೆ ಒಂದೊಂದು ಹೊತ್ತಿಗೆ 3 ಲೀಟರ್ ಹಾಲು ಕೊಡ್ತವೆ. ಅದು ಚೆನ್ನಾಗಿ ಕಾಯಿಸಿ ಮೊಸರು ಮಾಡಿ ಆಮೇಲೆ ಬೆಣ್ಣೆ ತೆಗಿತೀರಿ ಸರ್? ಹೌದು ಸರ್, ಕಾಯಿಸ್ತೀವಿ. ಅವಾಗೆಲ್ಲ ಒಲೆಯಲ್ಲಿ ಕಾಸ್ತಿದ್ವಿ ಸರ್. ಕಣ್ಣು ಕಳ್ಕತಿಯ ನೀನ್ ಹಿಂಗ್ ಮಾಡೇ ಕಣ್ಣು ಕಳ್ಕೊಂಡಿದ್ಯಾ ಅಂದ್ಬಿಟ್ಟು ಇವಾಗ ಕರೆಂಟ್ ಸ್ಟವ್ ತಂದರೆ ಕರೆಂಟ್ ಸ್ಟವ್ ಅಲ್ಲಿ ಇಟ್ರೆ ನೀಟಾಗಿ ಕಾಯುತ್ತೆ ಸರ್. ಉಕ್ಕಲ್ಲ, ತುಂಬಾ ನೀಟಾಗಿ ಕಾಯುತ್ತೆ, ನೀಟಾಗೂ ಬೆಣ್ಣೆ ಬರುತ್ತೆ ಸರ್. ಹೌದು ಸರ್. ಚೆನ್ನಾಗಿ ಕಾಯಿಸ್ಬೇಕು ಅಂತಾರ, ಒಳ್ಳೆ ಬೆಣ್ಣೆ ಬರ್ಬೇಕು ಅಂತ ಅಂದ್ರೆ ನೀವು ಚೆನ್ನಾಗಿ ಕಾಯಿಸ್ತಿರೋ ಅಥವಾ ಹೆಂಗ್? ಒಂದ್ಸರಿ ಸುಮ್ನೆ ಕಾಯಿಸ್ತೀವಿ, ರೊಟ್ಟಿ ತರ ಗೆನೆ ಬಂದ್ಬಿಡುತ್ತೆ ಸರ್. ಕೆನೆ ರೊಟ್ಟಿ ತರ ಬರುತ್ತೆ ಸರ್. ಆ ತರ ಮಾಡ್ಕೊಂಡು ಬೆಣ್ಣೆ ತೆಗಿತೀರಿ. ಮಜ್ಜಿಗೆ ಎಲ್ಲ ಏನ್ ಮಾಡ್ತೀರಿ? ಮಜ್ಜಿಗೆ ಎಲ್ಲ ಮುಸ್ರೆಗೆ ಹಾಕ್ತೀನಿ ಸರ್. ಕೇಳಕ್ ಪತ್ತಾರಲ್ಲ ಯಾರ ಊರೊಳಗಡೆ ಅವ್ರಿಗೆಲ್ಲ ಕೊಡ್ತೀನಿ ಕುಡಿಯೋರಿಗೆ. ಉಳ್ದಿದ್ ತೆಗೆದು ಮುಸ್ರಿಗೆ ಹಾಕ್ತೀನಿ. ಡೈಲಿ ಕಡಿತಾನೆ ಇರ್ತೀವಲ್ಲ, ಹಂಗ ಎಮ್ಮೆ ಗುಯ್ದು ಬಿಡ್ತೀವಿ ಸರ್. ಎಮ್ಮೆ ಮಜ್ಜಿಗೆ ಕುಡಿದ್ರೆ ತುಂಬಾ ಚೆನ್ನಾಗಿರ್ತವೆ ಸರ್. ಹೌದು ಸರ್. ಈಗ ಏನು ಈ ಬೆಣ್ಣೆ ಮಾರಾಟ ಮಾಡಕ್ ಹೋಯ್ತೀನಿ ಅಂದ್ರಲ್ಲ, ಕೊಟ್ಟರ್ಗೆ ಕೊಡ್ತೀರಾ ಗುರ್ತು ಮಾಡ್ಕೊಂಡು, ಇಲ್ಲ ಸಂತೆಗೆ ಹೋಯ್ತೀರಾ ಹೆಂಗೆ? ಹಂಗಂದ್ರೆ ಸರ್ ಅಂದ್ರೆ ವರ್ತನೆ ತರ ಮಾಡ್ಕೊತೀರಾ ಇಲ್ಲ ಸಂತೆಲೆ? ಇಲ್ಲ ಸರ್, ಅಲ್ಲಿ ಹೋದ್ರೆ ಯಾರಾದ್ರೂ ತಗೊಂಡೋಗ್ತಾರೆ ಸರ್. ಬೆಣ್ಣೆ ಚೆನ್ನಾಗಿದ್ರೆ ಯಾರಾದ್ರೂ ತಗೊಂಡೋಗ್ತಾರೆ ಸರ್. ಒಟ್ಟಿಗೆ ಬೆಣ್ಣೆಲಿ ಎಷ್ಟು ಸಂಪಾದನೆ ಮಾಡ್ತೀರಾ ಒಂದ್ ವಾರಕ್ಕೆ?
ವಾರಕ್ಕೆ ಆಗುತ್ತೆ ಸರ್, ಒಂದ್ ತಿಂಗಳಲ್ಲಿ ಒಂದ್ 7-8 ಸಾವಿರ ಆಗುತ್ತೆ ಸರ್. ಸರ್ ಬೆಣ್ಣೆಲಿ ಆಗುತ್ತೆ, ಕುರಿದು ಆಗುತ್ತೆ. ಒಟ್ಟಾರೆ ನಾನು ನಮ್ಮ ಮನೆಯವ್ರು ಯಾರು ಕೇಳ್ದಂಗೆ ನನ್ನ ಮಗಳಿಗೆ ನಾನು ಬೆಣ್ಣೆ ದುಡ್ಡಲ್ಲೇ ಒಂದು ಬೈಕ್ ಕೊಡಿಸ್ತೀವಿ ಸರ್, 1 ಲಕ್ಷ ಕೊಟ್ಟು. ನೋಡಿ, ಮಗಳಿಗೆ ಮಾತ್ರ ಕೊಡ್ತಿದ್ದೀರಿ. ಡಿಯೋ ಡಿಲಕ್ಸ್ ನಾನೇ ಕೊಡಿಸ್ತೀವಿ ಸರ್, ಇವ್ರು ಯಾರನ್ನೂ ₹1 ಕೇಳಲಿಲ್ಲ. ವಡಿಲಿ ಅವಳು ಹೊಡ್ಕಂತೀರಿ. ಬೆಣ್ಣೆ ದುಡ್ಡು ಕುರಿ ದುಡ್ಡು ಅದ? ಬೆಣ್ಣೆ ದುಡ್ಡು ಸರ್. ಹೌದು ಸರ್, ಬೆಣ್ಣೆ ದುಡ್ಡಲ್ಲಿ ಅಷ್ಟೆಲ್ಲ ಮಾಡಿದಿರಿ. ಸ್ವಲ್ಪ ಒಡವೆನೂ ಮಾಡಿಸ್ತೆ. ಆಗತ್ತೆ ಸರ್, ಇಟ್ಕೊಂಡ್ರೆ ಏನ್ ತೊಂದ್ರೆ ಇಲ್ಲ. ಕಷ್ಟಪಟ್ರೆ ಸುಖ ಸಿಗತ್ತೆ ಅಲ್ವಾ, ಅದರಿಂದ ಮಾಡಿದ್ರೆ ಏನ್ ತೊಂದ್ರೆ ಇಲ್ಲ. ತುಂಬಾ ಒಡವೆನೂ ಮಾಡ್ಸಿದೀನಿ, 100 ಗ್ರಾಮು ಬೆಣ್ಣೆ ದುಡ್ಡು ಅದ್ರದ್ದು ಇದ್ರ ಕೂಡ ಹಾಕೊಂಡು ಮಾಡಿಸ್ಕೊಂಡಿದೀನಿ ಸರ್. ಮಕ್ಳಿಗೂ ಮಾಡ್ಸಿದೀನಿ, ಅವೆಲ್ಲ ಮಾಡಿದೀನಿ ಸರ್. ಬಾಳೆ ಎಷ್ಟು ಎಕರೆಗೆ ಹಾಕಿದಿರಿ? ಅದೇ 400 ಬುಡ ಹಾಕಿದೀವಿ ಸರ್. 1 ಎಕರೆ ಇದೆ ಅನ್ಸುತ್ತೆ ಸರ್ ಅದು. ಹೌದು ಸರ್. ಪುಟ್ಬಾಳೆನ? ಅಲ್ಲ, ಪುಟ್ಬಾಳೆ ಸರ್. ಪುಟ್ಬಾಳೆ ಎಲ್ಲ ಫಸ್ಲಿಗೆ ಬಂದೈತೆ? ಹೌದು ಸರ್, ಕೊಟ್ರು ಆಗ್ಲೇ. ಒಂದ್ ಬೀಡ್ ಕೊಟ್ಬಿಟ್ಟವ್ರೆ. ಈಗ ನೆಕ್ಸ್ಟ್ ಬೀಡು ಒಂದ್ಸರಿ ಕುಯ್ತಾರೆ, ಇದು 2ನೇ ಬೀಡು. 3 ಬೀಡ್ ತೆಗಿತಾರೆ. ಆ ಟೈಪಲ್ಲಿ ಹಾಕ್ಯಾರ ಇವ್ರು, ಗುಂಡಿ ತೋಡ್ಸಿ ಮಧ್ಯೆ ಮಧ್ಯೆ ತೆಗ್ದು ಹಾಕ್ತಾರಲ್ಲ ಗುಂಡಿಯ, ಆ ತರ ಅಲ್ಲ ಸರ್. ಇವ್ರು JCP ಕೆರ್ಸಿ ಹಾಕ್ಬಿಟ್ಟವ್ರೆ ಸರ್, ಗುಂಡಿ ಬಲವಾಗಿ ಗುಂಡಿ ತೆಗ್ಸಿ. ಅದರಿಂದ 2ನೇ ಬೀಡು ಬರುತ್ತೆ ಅಂತ ಆ ತರ ಮಾಡಿದಾರೆ ಸರ್. ಗುಂಡಿ ಚೆನ್ನಾಗಿ ಬರುತ್ತೆ. ಹೌದು ಸರ್, ಗುಂಡಿಗೆ ನೀರ್ ಬಿಡೋದು. ಸರ್, ಈ ಎಮ್ಮೆದು ಕುರಿದು ಎಲ್ಲ ಸೇರಿ ಎಷ್ಟು ಗೊಬ್ಬರ ಆಗುತ್ತೆ ಒಂದ್ ವರ್ಷಕ್ಕೆ? ಆಗತ್ತೆ ಸರ್, 10 ಲೋಡ್. 10 ಲೋಡ್ ಆಗುತ್ತೆ. ಎಲ್ಲ ನೀವೇ ಬಳಕೆ ಮಾಡ್ತೀರಾ? ಹೌದು ಸರ್, ನಾವ್ ಯಾರಿಗೂ ಕೊಡಕ್ ಹೋಗಲ್ಲ. ಈಗ ನಿಮ್ದೇ ತೋಟ ಇರೋದ್ರಿಂದ? ಹೌದು ಸರ್, ಹೌದು ಸರ್. ಕೇಳ್ತಾರೆ ತಗೋಣಕ್ಕೆ, ನಾವ್ ಕೊಡಲ್ಲ ಸರ್. ನಮ್ ತೋಟ ಹೊಲಕ್ಕೆ ಏರ್ಸ್ಬಿಡ್ತೀನಿ ಸರ್. ಬೆಣ್ಣೆ ದುಡ್ಡು ಮನೆಯವರಿಗೆಲ್ಲ ಕೊಡಕ್ಲ್ವಾ? ಇಲ್ಲ ಸರ್, ಇಲ್ಲ ಸರ್, ಕೊಡಕಲ್ಲ. ಅವ್ರದ್ದು ಅವ್ರಿಗೆ, ನಿಮ್ಗ ಅವ್ರಿಗೆ, ನಮಗೆ ಸರ್. ಈಗ ಮಾಡ್ಕೊಂಡು ಒಟ್ಟಿಗೆ ಕುರಿ ಸಾಕೊಂಡು ಎಮ್ಮೆ ಸಾಕೊಂಡು ಬದುಕು ಕಟ್ಕೊಂಡು ಹೋಯ್ತಾ ಇದೀರಿ. ವಸಂತಮ್ಮರೇ, ನಾಟಿ ಕೋಳಿ ಸಾಕಿಲ್ವಾ? ಹೌದು ಸರ್, ಸಾಕಿದೀವಿ ಸರ್. ಎಷ್ಟು ಮಾಡಿದಿರ ಹೇಳಿ ಸರ್? ಒಂದೇ ತಂದಿದ್ದು, ಒಂದ್ರಲ್ಲಿ 100 ಕೋಳಿ ಆಗಿತ್ತು ಸರ್. ಇವಾಗ ಕಡಿಮೆ ಮಾಡ್ಕೊಂಡು ಒಂದ್ 10-15 ಇದೆ ಸರ್. ಹೌದು ಸರ್. ಯಾಕೆ ಕಡಿಮೆ ಮಾಡ್ಕೊಬಿಟ್ರಿ ಸರ್? ನಾಯಿಗಿ ಅವೆಲ್ಲ ಕಡ್ದು ಪಡ್ದು ನಾವು ತಿನ್ನೋದು, ಸಂತೆ ಕೊಡೋದು, ಹಿಂಗೆಲ್ಲ ಮಾಡಿದ್ವಿ ಸರ್. ಹಂಗ ಕಡಿಮೆ ಆಗಿದೆ. ಸ್ವಲ್ಪ ಹೆಚ್ಚಿಸ್ಕೊತೀವಿ ಸರ್, ಮರಿ ಕೂರ್ಸ್ಕೊಂಡು ಹೆಚ್ಚಿಸ್ಕೊತೀವಿ ಸರ್. ಕೋಳಿ ಏನು ನೀವೇ ಬಳಕೆ ಮಾಡ್ತೀರಾ, ಇಲ್ಲ ಅದನ್ನು ಮಾರಾಟ ಮಾಡ್ತೀರಾ? ಹೆಂಗೆ? ಇಲ್ಲ ಸರ್, ಬಳಕೆನೂ ಮಾಡ್ತೀವಿ, ಮಾರಾಟನೂ ಮಾಡ್ತೀವಿ ಸರ್. ಹೌದು ಸರ್. ಹೆಂಗ್ ಮಾಡ್ತೀರಿ ನಾಟಿ ಕೋಳಿ? ಒಂದು ಹುಂಜ 500-600 ತಕಲು ಹೋಗುತ್ತೆ ಸರ್. ಹೌದು ಸರ್. ಒಂದೊಂದು ಹುಂಜ ಒಂದ್ 400-500 ಹೋಗ್ತವೆ ಸರ್. ಹೌದು ಸರ್. ಮೊಟ್ಟೆ ಸಿಗುತ್ತೆ? ಹೌದು ಸರ್, ಹೌದು ಸರ್, ಮೊಟ್ಟೆ ಸಿಗುತ್ತೆ. ಮೊಟ್ಟೆ ಮನೆ ಬಳಕೆಗ ಇಲ್ಲ ಅವರು ಮಾರಾಟ ಮಾಡ್ತೀರಾ? ಇಲ್ಲ ಸರ್, ತಿಂತೀವಿ. ತಿಂದು ಉಳ್ಕೊಂಡ್ರೆ ಯಾರ ಬಂದ್ರೆ ಅದನ್ನು ಕೊಡ್ತೀನಿ ಸರ್. ಹೌದು ಸರ್. ಅವನು ಕೊಡ್ತೀರಿ? ಇವ್ರು ಬರ್ತಾರೆ ಸರ್, ಬೈಫ್ ಲಕ್ಕೇಳಿ ಬೈಫ್ ಇದೆಯಲ್ಲ, ಇದು ದಸರಿಘಟ್ಟ ಹತ್ರ ಅಕ್ಷಯ್ ಕಲ್ಪ್ತಾರು, ಅವ್ರು ಬರ್ತಾರೆ ಸರ್. ಅವರು 12 ರೂಪಾಯಿ ಒಂದ್ ಮಟ್ಟಲ್ಲಿ ತಗೊಂಡೋಗ್ತಾರೆ ಸರ್. ಹೌದು ಸರ್. ನೀವು ಮನೆ ತಾವ್ ಮಾರೋದಾದ್ರೆ ಎಷ್ಟು ಕೊಡ್ತೀರಿ? ಮನೆ ತಾವ್ ಮಾರೋದಾದ್ರೆ 15 ರೂಪಾಯಿ ಒಂದ್ ಮಟ್ಟೆ ಸರ್. ಹೌದು ಸರ್. ಅವರು ಜಾಸ್ತಿ ತಗೊಳ್ತಾರಲ್ಲ, ಹಂಗಾಗಿ ಅವ್ರಿಗೆ 12 ರೂಪಾಯಿ. ಹೌದು ಸರ್, ಹೌದು ಸರ್. 12. ಒಟ್ಟಿಗೆ ಕೋಳಿಲು ಒಂದಷ್ಟು ದುಡ್ಡು ಆಗುತ್ತೆ. ಹೌದು ಸರ್, ಆಗುತ್ತೆ. ಖರ್ಚು ಕಮ್ಮಿ, ಖರ್ಚು ಕಡಿಮೆ ಸರ್. ನಾಟಿ ಕೋಳಿ ಅಲ್ವಾ, ಹಂಗಾಗಿ ಖರ್ಚು ಕಡಿಮೆ ಸರ್. ಇನ್ನೇನ್ ತಿಂದು ಉಳಿದ್ ಬಿಟ್ಟಿದ್ದೆಲ್ಲ ಹಾಕ್ತಿವಿ ಸರ್. ಅಷ್ಟ್ ತಿನ್ಕತಾವ ಅಷ್ಟೇ, ಆಡ್ಕೊಂಡಿರ್ತವೆ. ಹಸಿರು ಮೇವು ಮೇಯ್ತಾವ, ಅವು ದನ ಮೇದಂಗೆ ಚೆನ್ನಾಗಿರುತ್ತೆ ಸರ್. ಕೋಳಿ ಸಾಕೋದ್ರಿಂದ ಪ್ರಯೋಜನ ಇದೆ, ಅದರಲ್ಲಿ ಅನುಕೂಲ ಇದೆ ಸರ್. ವಸಂತಮ್ಮರೇ, ಹಾಡ್ಗಿಡ್ ಹೇಳ್ತೀರಂತ ನೀವು? ಹೇಳಿ ಮತ್ತೊಂದು ನೋಡೋಣ. ಹೇಳ್ತೀನಿ ಸರ್. ಸಿರಿ ಹೊಂದಳಾದರೂ ಕನ್ನಡ ನಾಡಲ್ಲಿ ಮೇರೆವೆ, ಭಿಕ್ಷುಕಿಯಾದರೂ ಕನ್ನಡ ನಾಡಲ್ಲಿ ಮಡಿವೆ. ಸಿರಿವಂತಳಾದರೂ ಕನ್ನಡ ನಾಡಲ್ಲಿ ಮೇರೆವೆ, ಭಿಕ್ಷುಕಿಯಾದರೂ ಕನ್ನಡ ನಾಡಲ್ಲಿ ಮಡಿವೆ. ಮುಂದಕ್ಕಿನ್ನು ಏನೇನ್ ಮಾಡ್ಬೇಕು ಅಂತ ಆಲೋಚನೆ ಇದೆ? ಇನ್ನೇನ್ ಸರ್, ಒಂದು ಮನೆ ಮಾಡ್ಬೇಕು ಸರ್, ಒಂದು ಅಂತ ಇದೀವಿ. ಮಗನ್ ಮದುವೆ ಮಾಡ್ಬೇಕು, ಸದ್ಯಕ್ಕೆ ಅವೆರಡು ಮಾಡ್ಬೇಕು ಅಂತ ಖಾತರಿಯಿಂದ ಇದೀವಿ ಸರ್. ಅಷ್ಟ್ ಮಾಡ್ಕೊಂಡ್ರೆ ಇನ್ನೊಂಚೂರು ನೆಮ್ಮದಿ ಆಗುತ್ತೆ. ಹೌದು ಸರ್. ಒಳ್ಳೇದು ವಸಂತಮ್ಮ ಅವರೇ, ಇದುವರೆಗೆ ಕುರಿ, ಎಮ್ಮೆ ಮತ್ತೆ ಮೇಕೆ ಇವುಗಳ ಸಾಕಾಣಿಕೆಯಲ್ಲಿನ ನಿಮ್ಮ ಅನುಭವಗಳನ್ನ ಬಹಳ ಚೆನ್ನಾಗಿ ನಮ್ಮ ಕೇಳುಗರೊಂದಿಗೆ ಹಂಚ್ಕೊಂಡ್ರಿ. ನಿಮ್ಮ ಫೋನ್ ನಂಬರ್ ಹೇಳ್ತೀರಾ? 89 ಸರ್, 71 05 8765. ಇನ್ನೊಂದ್ಸರಿ ಹೇಳಿ. 89 71 05 8765. ಒಳ್ಳೆಯದು ವಸಂತಮ್ಮ ಅವರೇ, ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ
ಕುರಿ, ಮೇಕೆ, ಎಮ್ಮೆ ಹಾಗೂ ಕೋಳಿ ಸಾಕಾಣಿಕೆಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಹೋರಿ ಮಂಗಲಾಪುರದ ರೈತ ಮಹಿಳೆ ಸಿಕೆ ವಸಂತ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.